ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ಸದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಓಕೆ, ಥ್ಯಾಂಕ್ ಯು. ಓಕೆ, ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ 166 ವೇದಾಂತ ದರ್ಶನದ ಸಾರ. ನಿನ್ನೆ ಬ್ರಹ್ಮಸತ್ಯಂ ಅನ್ನೋದನ್ನು ನಾವು ಚಿಂತನೆ ಮಾಡಿದ್ವಿ. ಇವತ್ತು 2ನೇ ಚಾಪ್ಟರ್ ಮಾಡಬೇಕಾಗಿದೆ. ಸೊ ಅದರಲ್ಲೇ 2ನೇ ಪ್ಯಾರ ಮಾಡಬೇಕಾಗಿದೆ. ಇವತ್ತು ಹೋಗೋಣ. ಸೊ ಅಲ್ಲಿಗೆ ನಿನ್ನೆ ಹೇಳಿದ್ದೆ ಅದರ ಸಾರಾಂಶ ಯಾರಾದರೂ ಹೇಳೋಕ್ಕಾಗುತ್ತಾ? ನೋಡಿಕೊಂಡೆ. ಇಲ್ಲಿ ಬ್ರಹ್ಮವು ಸತ್ಯ, ಜಗತ್ತು ಮಿಥ್ಯ ಅಂತ ಮೊದಲನೇದರಲ್ಲಿ ಬ್ರಹ್ಮ ಸತ್ಯ ಅಂತ ಹೇಳ್ತಾರೆ. ಇಲ್ಲಿ ನಾವು ಆತ್ಮನನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಎರುವು ಅರಿವು ಆನಂದ ಅಂತ ಕರಿತೀವಿ. ಅದಕ್ಕೆ ಬೇಕಾದಷ್ಟು ಹೆಸರುಗಳಿದೆ. ನಮಗೆ ಗೊತ್ತಿರೋ ಹಾಗೆ ಮಾಡಲಿಕ್ಕೆ ಉಪನಿಷತ್ ಅದಕ್ಕೆ ಬೇಕಾದಷ್ಟು ಹೆಸರುಗಳಿದೆ. ಓಂಕಾರ, ಬ್ರಹ್ಮ, ಎರುವು ಅರಿವು ಆನಂದ, ಮತ್ತು ಅದಕ್ಕೆ ಬ್ರಹ್ಮ ಅಂದರೆ ತುಂಬ ದೊಡ್ಡದು ಅಂತ, ಭೂಮ ಅಂತ, ಮತ್ತು ಅಕ್ಷರ ಅಂತ, ಅದೇ ರೀತಿ ಪುರುಷ ಅಂತ. ಸತ್ ಅಂದಾಗ ನಾವು ಪ್ರಾತಿಭಾಸಿಕ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯ ಅಲ್ಲ, ಪಾರಮಾರ್ಥಿಕ ಸತ್ಯವನ್ನೇ ಇಲ್ಲಿ ಸತ್ಯ ಅಂತ ಹೇಳ್ತಾ ಇರೋದು ಅನ್ನೋದನ್ನು ಕಂಡುಕೊಂಡ್ವಿ. ಅವನ್ನು ಪುರುಷ ಅಂತ ಕರೀತಾರೆ ಅಂತಂದರು. ಅವತ್ತು ಪುರುಷ ಆದರೆ ಇಲ್ಲಿರೋ ಜೀವಪ್ಪನ್ನು ಪುರುಷ ಅಂತ ಕರಿಬೇಕಲ್ಲ ಅಂದರೆ, ಹಾಗಾದರೆ ಅವನು ಪುರುಷೋತ್ತಮನಾಗ್ತಾನೆ, ಎಲ್ಲ ಪುರುಷರಿಗೂ ಉತ್ತಮನು ಅಂತ ಕೂಡ ಹೇಳಿದ್ರು. ಕೊನೆಗೆ ಅವನ ಆತ್ಮ, ನನ್ನ ನಿಜವಾದ ಸ್ವರೂಪ, ನಾನು ಅನ್ನೋದಕ್ಕೆ ಯೋಗ್ಯವಾದ ಒಂದು ವಸ್ತು ಅನ್ನೋದು ಕೂಡ ಹೇಳಿದ್ರು. ಅಲ್ಲಿಗೆ ಆತ್ಮ ಅಂತಂದರೆ ನಮ್ಮ ಸ್ವರೂಪವೇ. ಹೇಗಿದನ್ನು ನಾನು ಶರೀರ ಅಂತ ಕರಿತೀನೋ, ನನ್ನ ನಿಜವಾದ ಸ್ವರೂಪ ನನ್ನ ಆತ್ಮಸ್ವರೂಪ ಅನ್ನೋದು ಗೊತ್ತಾಯಿತು. ಮತ್ತು ಇದು ಚೇತನ ಅಚೇತನ. ಆ ಚೇತನದಲ್ಲಿ ಸ್ಥಾವರ ಜಂಗಮ ಪ್ರಾಣಿಗಳಲ್ಲೆಲ್ಲ ಹಾಸುಹೊಕ್ಕಾಗಿದೆ ಅಂತ ಹೇಳಿದ್ರು. ಹೇಗೆ ಹಾಸುಹೊಕ್ಕಾಗಿದೆ? ಮೊದಲು ಬ್ರಹ್ಮ ಒಬ್ಬನೇ ಇದ್ದ, ಅವನು ಸೃಷ್ಟಿ ಮಾಡಿ ಎಲ್ಲರ ಜೀವಿಗಳ ಒಳಗಡೆ ಪ್ರವೇಶ ಮಾಡಿ, ಅದು ಹೇಳುವಾಗ ಒಂದು ಉಪನಿಷತ್ನಲ್ಲಿ ಹೇಳ್ತಾರೆ, ನತ್ತಿಯನ್ನು ಭೇದಿಸ್ಕೊಂಡು ಪ್ರವೇಶ ಮಾಡಿ ಒಳಗಡೆ ಹೋಗಿ ದೇಹದ ಎಲ್ಲ ಕಡೆಗೂ ವ್ಯಾಪಿಸಿರ್ತಾನೆ. ಈವನ್ ಕೂದಲಿನ ತುದಿಯವರೆಗೂ ಆ ಪರಮಾತ್ಮ ವ್ಯಾಪಿಸಿರ್ತಾನೆ. ಕೈಗಳಿಗೆ, ಉಗುರು, ಪ್ರತಿಯೊಂದಕ್ಕೂ ವ್ಯಾಪಿಸಿರ್ತಾನೆ ಅಂತ ಅಂದರೆ ಪರಮಾತ್ಮ ಇಲ್ಲದೆ ಇರೋ ಜಾಗ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅದು ಎಲ್ಲರಿಗೂ ಆತ್ಮನಾಗಿದೆ. ಆದ್ದರಿಂದ ನಾವು ಇದನ್ನು ತಿಳ್ಕೊಂಡಾಗ ನನಗೂ ಲಾಭ, ಪ್ರಪಂಚಕ್ಕೂ ಲಾಭ. ಯಾಕೆ? ಈ ಜೀವಪ್ಪ ಇದ್ದರೆ ನಾನು ಅಂತ ಸೆಲ್ಫಿಶ್ ಮೋಟೋ ಇರುತ್ತೆ. ಆ ಪರಮಾತ್ಮ ಅಂತ ಅಂದಾಗ ನಾವು ನಾನು ಅಂತಂದರೆ ಇಲ್ನೆಸ್, ನಾವು ಅಂತಂದರೆ ವೆಲ್ನೆಸ್ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಬ್ರಹ್ಮವು ಅನಂತವಾಗಿರುತ್ತೆ, ದೇಶಕಾಲ ಅದಕ್ಕೆ ಕಟ್ಟಿಲ್ಲ ಅನ್ನೋದು, ಅದಕ್ಕಿಂತ ಬೇರೆಯಾಗಿ 2ನೇ ವಸ್ತುನೇ ಇರೋದಿಲ್ಲ ಅನ್ನೋ ಅಭಿಪ್ರಾಯ ಇಷ್ಟು ಗೊತ್ತಾಯಿತು ನಮಗೆ. ಆದ್ದರಿಂದ ಇದು ಬ್ರಹ್ಮವು ಸತ್ಯ ಅನ್ನೋ ಇಷ್ಟು ಅಡಗಿತ್ತು ಹಿಂದೆ ನಾವು ನೋಡಿದ ಸಾರಾಂಶದಲ್ಲಿ. ಈಗ ಸ್ಟಡಿ ಗ್ರೂಪ್ನಲ್ಲಿ ಬ್ರಹ್ಮ, ಇಲ್ಲಿ ಪ್ರಶ್ನೆ,
ಅಲ್ಲ ಸ್ವಾಮಿ, ಬ್ರಹ್ಮ ಒಂದೇ ಸತ್ಯವಾದರೆ ಈ ಜಗತ್ತೆಲ್ಲಿಂದ ಬಂತು ಸ್ವಾಮಿ? ಅದ್ವೈತ ಅಂತೀರ, ಗಾಢ ನಿದ್ರೆಯಲ್ಲಿ ಅದೊಂದೇ ಇರೋದು, ಮತ್ತು ಈ ಜಗತ್ತೆಲ್ಲಿಂದ ಬಂತು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಜೀವರು ಎಲ್ಲಿರ ಬಂದರು? ಅವಸ್ಥೆಗಳು ಎಲ್ಲಿಂದ ಬಂತು? ಅವಸ್ಥೆ ಒಳಗಡೆ ಅರ್ಧ ಡಜನ್ ಎಲ್ಲಿಂದ ಬಂತು? ಅವಸ್ಥೆ ಒಳಗಡೆ ಇರೋ ಆಧ್ಯಾತ್ಮಿಕ ಜೀವ, ಆದಿ ಭೌತಿಕ ಜೀವರು, ಆದಿ ದೈವಿಕ ಜೀವರು ಎಲ್ಲಿಂದ ಬಂದರು? ಮತ್ತು ಅದರ ಜೊತೆ ಕಾಲ ದೇಶ ಕಾರ್ಯಕಾರಣ ಭಾವ ಎಲ್ಲಿಂದ ಬಂದರು ಅಂತ ಪ್ರಶ್ನೆ. ಯಾರಾದರೂ? ಎಲ್ಲಿಂದನೂ ಬಂದಿಲ್ಲ ಸರ್, ಇದೆಲ್ಲ ತೋರ್ತಾ ಇದೆ ಅಷ್ಟೇ ಸರ್. ತೋರೋದ್ರಲ್ಲಿ ಸತ್ಯತ್ವ ಇಲ್ಲ, ಪರಮಾತ್ಮನೇ ಸತ್ಯ ಅಷ್ಟೇ. ಪ್ರಪಂಚ ತೋರ್ತಾ ಇದೆ, ತೋರೋದಲ್ಲ. ಅದ್ರ ಹಿಂತಡಿಕೆ ಆಗಿರುವಂತ ಆತ್ಮ ಬ್ರಹ್ಮ ಒಂದೇ ಸತ್ಯ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾವು ಪ್ರಶ್ನೆ ಹಿಂಗೆ ಕೇಳಿದ್ರೆ ನೋಡ್ರಿ, ಇದು ನಮ್ಗೆ ಅರ್ಥ ಆಗದೆ ಇರ್ಬೋದು, ಯಾಕೆ ತತ್ವದಲ್ಲಿ ನಿಂತಿಲ್ಲ. ಸ್ವಾಮಿ, ಹಗ್ಗ ಕಂಡಾಗ ಹಾವು ಎಲ್ಲಿತ್ತು ಸ್ವಾಮಿ? ಎಲ್ಲಿದೆ? ಅದಕ್ಕೇನಾದರೂ ಅಸ್ತಿತ್ವ ಇದೆಯಾ? ಹಂಗಾಯಿತು. ಹಗ್ಗ ಅಂತ ಗೊತ್ತಾದಾಗ ಹಾವು ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ನನಗೆ ಮಾತ್ರ ಅಲ್ಲ, ಯಾರ್ಯಾರಿಗೂ ಇಲ್ಲ. ಅದಕ್ಕೆ ಎಕ್ಸಾಂಪಲ್ಗಳು ಚೆನ್ನಾಗಿ ಮೆಲ್ಕಾಕ್ಬೇಕು. ಅದಕ್ಕೆ ಅನುಭವ ಮತ್ತು ಅನುಭವ ಗಮ್ಯವಾದ ತರ್ಕದ ಜೊತೆಗೆ ದೃಷ್ಟಾಂತಗಳನ್ನ ಮೆಲ್ಕಾಕ್ಬೇಕು. ಹಾವು ಹಗ್ಗ ಹಿಡ್ಕೊಂಡ್ಬಿಡ್ತಾರೆ. ವೇದಾಂತದಲ್ಲಿ ಹಾವು ಹಗ್ಗ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೊಂದು ಕತೆ ಹೇಳಿದ್ದೆ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಜೋಕ್ ಕೂಡ, ಹಾವು ಹಗ್ಗದ್ದು. ಯಾರಿಗಾದ್ರೂ ನೆನಪಿದೆಯಾ? ಹಾವು ಹುತ್ತದೊಳಕ್ಕೆ ಹೋಯ್ತು, ಬಂತು. ಅದಲ್ಲ, ವೇದಾಂತ ಅಂದ್ರೆ ಹಾವು ಹಗ್ಗ ಬಿಡ್ರಿ. ವೇದಾಂತ ಅಂದ್ರೆ ಏನಿದೆ? ಮಣ್ಣು. ಹಾವು ಹಗ್ಗ ಬಿಟ್ರೆ ಇನ್ನೇನಿದೆ ರೀ ಅವ್ರಿಗೆ ಅಂತ ಇರ್ತಾರೆ ಅಲ್ವಾ? ಮಣ್ಣು ಮಡಿಕೆ ಅದು ಬಿಡಿ. ಅಟ್ಲೀಸ್ಟ್ ಹಾವು ಹಗ್ಗ ಹೇಳದೇ ಇರೋ ವೇದಾಂತಿಗಳೇ ಅಲ್ಲ ಅವರು. ಒಂದ್ಸಾರಿ ಒಂದು ಊರಿಗೆ ಒಬ್ರು ಹೀಗೆ ವೇದಾಂತ ಹೇಳಕ್ ಹೋಗಿದ್ದರಂತೆ. ಎಲ್ಲ ಹೇಳಿದ್ರಂತೆ. 15 ದಿವಸನೇ ಏನೋ ಆಯಿತು. ಈಗ ನಮ್ಮ ಆಶ್ರಮಕ್ಕೆ ಬರ್ತೀರಾ, ಒಂದು ವಾರ ಏನೋ ಹೇಳ್ತೀವಿ. ಎಲ್ಲ ಆದಮೇಲೆ ಏನೋ ಡಾಕ್ಟ್ರು ಪಾಪ ಹೇಳ್ತಾ ಇದ್ದಾರಲ್ಲ ವೇದಾಂತ, ಕೊನೆಗೆ ಏನು ಕೊಡೋದು ಕಾಣಿಕೆ ಅಂತ ಅಂದ್ಕೊಂಡು, ಕೊನೆಗೆ ಏನೋ ಅವರು ಸ್ಟಾರ್ಟ್ ಮಾಡಿದಾಗಲಿಂದ ಕೊನೆಯವರು ಹಾವು ಹಗ್ಗ ಅಂತ ಇದ್ರು. ಪಾಪ ಹಾವು ಆಡ್ಸೋರು. ಅದಕ್ಕೋಸ್ಕರ ಒಂದು 4 ಕಾಣಿ ಕೊಟ್ಟು ಕಳ್ಸ್ರಿ ಅಂತ ಹಿಂಗೆ ಹೇಳಿದ್ರಂತೆ. ಅವ್ರು ಸಂಘದವರು ಸೇರಿದ್ದೆ. ಹಿಂಗಾಗ್ಬಿಡುತ್ತೆ ಅಂತ ಭಗವತ್ಪಾದರು ಎಲ್ಲ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳಿರೋದು. ಎಂಥ ಜೋಕ್ಗಳು ಮಾಡ್ತಾ ಇದ್ರು. ಅದಕ್ಕೆ ಈ ದೃಷ್ಟಾಂತಗಳನ್ನ ಚೆನ್ನಾಗಿ ಮೆಲ್ಕಾಕ್ಬೇಕು. ಅದು ಅತ್ಯಂತ ಅನಂತ ಅಂದಿದ ತಕ್ಷಣ ಆಕಾಶನ ಇಟ್ಕೊಂಡ್ಬಿಡ್ತಾರೆ. ವಾಚಾರಂಭಣ ವಿಕಾರ ಅಂದಿದ ತಕ್ಷಣ ಮಡಕೆ ಗುಡ್ಕೆ ಇಟ್ಕೊಂಡ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಬೆಳ್ಳಿ ಆಭರಣಗಳು, ಹೀಗೆ ಅವುಗಳನ್ನ ಈ 3 ಜೊತೆಯಲ್ಲಿ ಹೋಗ್ತಾ ಇರಬೇಕು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇಷ್ಟೇ ಇರೋದು, ಅಲ್ಲಿ ಇಲ್ಲ. ಇದು ವ್ಯವಹಾರದಲ್ಲಿ ಇವೆಲ್ಲ ಇರುತ್ತೆ, ಪಾರಮಾರ್ಥದಲ್ಲೂ ಅದರ ಸೊಲ್ಲಿಲ್ಲ. ಘಡನಿದ್ರೆ ನೋಡ್ಕೊಳ್ರಿ. ಪಾರಮಾರ್ಥ ಅಂದರೆ ಘಡನಿದ್ರೆ, ವ್ಯವಹಾರ ಅಂದರೆ ದೃಶ್ಯ ಪ್ರಪಂಚ. ಮುಗಿದೋಯ್ತು. ಅಲ್ಲಿ ಹಾಗಿದೆ, ಇಲ್ಲಿ ಹೀಗಿದೆ. ಇದ್ದಿದ್ದ ತಕ್ಷಣ ಕಳ್ಕೊಳ್ಳೋದೇನು? ಇರಲಿ ಬಿಡ್ರಿ ಅಂತ. ಆದ್ದರಿಂದ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೋಯ್ತು ನೋಡ್ರಿ. ನಮ್ಮ ಮುಂದೆ ವಿಧ ವಿಧವಾದ ಪ್ರಾಣಿಗಳು, ವಸ್ತುಗಳು ಇರುವ ಜಗತ್ತಿದೆ. ಇದು ದೇಶಕಾಲ ನಿಮಿತ್ತಗಳಿಂದ ಕೂಡಿದೆ. ಇದರಲ್ಲಿ ಬೇರೆ ಬೇರೆ ಅಂತಸ್ತಿನ ಜ್ಞಾನವುಳ್ಳ ಬೇರೆ ಬೇರೆಯ ವಿಧವಾದ ಮನಪ್ರವೃತ್ತಿಯ ಜೀವರುಗಳು ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಿ ಅವುಗಳಿಗೆ ಅನುಗುಣವಾದ ಬೇರೆ ಬೇರೆ ಫಲಗಳನ್ನು ಅನುಭವಿಸ್ತಾ ಇದ್ದಾರೆ ಅಲ್ವಾ? ಇಲ್ಲಿ ಇವರಿಷ್ಟು ಹೇಳಿದ್ರಲ್ಲ, ಇದನ್ನು ಸ್ವಲ್ಪ ಒಬ್ಬೊಬ್ಬರೇ ಹೇಳ್ತಾ ಬರೋಣ. ಅನಾತ್ಮನೇ ಇದು, ಜೀವ ಇದೆಲ್ಲ ಜಗತ್ತೇ ಹೇಳ್ತಾ ಬರೋಣ. ಯಾರಾದರೂ ಹೇಳ್ತಾ ಬನ್ನಿ, ಒಂದೊಂದೇ ಯಾರಾದರೂ ಹೇಳ್ತಾ ಬನ್ನಿ, ಒಬ್ಬೊಬ್ಬರು ಆ್ಯಡ್ ಮಾಡ್ತಾ ಬನ್ನಿ. ಅನಾತ್ಮವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನಾವಿಲ್ಲ. ನಮ್ಮಿದರಲ್ಲಿ ಯಾವುದು ಬಿಡ್ದಂಗೆ ಒಂದು ಕಡೆಯಿಂದ ಹೋಲ್ಸೇಲಿಂದ ಮಾಡ್ತಾ ಬಂದರೆ ಹೇಗಾಗುತ್ತೆ? ಅದೇ ಸೃಷ್ಟಿ ಹೇಳ್ಬೇಕಾ ಸರ್? ಅಲ್ಲ, ಇಲ್ಲಿ ಇಷ್ಟೊತ್ತು ಹೇಳಿದ್ನಲ್ಲ ನೋಡಿ, ನಮ್ಮ ಮುಂದೆ ವಿಧವಾದ ಪ್ರಾಣಿಗಳು, ವಸ್ತುಗಳು
ಇರುವ ಜಗತ್ತಿದೆ. ಇದು ದೇಶಕಾಲ ನಿಮಿತ್ತಗಳಿಂದ ಕೂಡಿದೆ. ಇದರಲ್ಲಿ ಬೇರೆ ಬೇರೆಯ ಅಂತಸ್ತಿನ ಜ್ಞಾನವುಳ್ಳ ಬೇರೆ ಬೇರೆಯ ವಿಧವಾದ ಮನಪ್ರವೃತ್ತಿಯ ಜೀವರುಗಳು ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಿ ಅವುಗಳಿಗೆ ಅನುಗುಣವಾದ ಬೇರೆ ಬೇರೆ ಪರಗಳನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೇಳ್ತಾ ಇರೋದೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಅಷ್ಟೇಪ್ಪ ಆಗೋಯ್ತು. ಇದನ್ನ ಹೇಳ್ತಾ ಇದ್ದಾರೆ. ಕರ್ಮ ಅವಿದ್ಯೆಯಿಂದ ಕರ್ಮ ಮಾಡ್ತಾರೆ, ಕರ್ಮದಿಂದ ಫಲ ಅನ್ಬೋದು. ಅದು ಅಲ್ಲ, ಇಲ್ಲಿ ಏನ್ ಹೇಳಿದ್ದಾರೋ ಅದನ್ನೇ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು, ಅನಾತ್ಮವನ್ನ ಅಷ್ಟೇ, ಇನ್ನೇನಿಲ್ಲ. ಈಗ ಅವಸ್ಥೆ ಅಂದ್ರೆ ಎಷ್ಟಪ್ಪ? ಒಂದೊಂದೇ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಅವಸ್ಥೆ ಅಂದ್ರೆ ಅವಸ್ಥೆ ಬಗ್ಗೆ ಹೇಳ್ರಿ. 3 ಎಚ್ಚರ, ಕನಸು, ನಿದ್ರೆ. 3 ಆಯ್ತು. ಈಗ 3 ಇದೆಯಾ? ಇಲ್ಲ. ಅಷ್ಟೇ. ಇಲ್ಲಿ ಇಡ್ರಿ ನೋಡೋಣ, 3 ಪಕ್ಕದಲ್ಲಿ ಇಡ್ರಿ ನೋಡೋಣ. ಇಲ್ಲ, ವ್ಯವಹಾರದಲ್ಲಿ ಅವಸ್ಥೆ ಇಲ್ಲದೆ ಉಸಿರಾಡೋಕ್ಕೆ ಬರೋಲ್ಲ, ಮಿಸ್ಕಕ್ಕೆ ಬರೋಲ್ಲ. ಹಾಗೆ ಒಂದಿದ್ದಾಗ 2 ಇರೋಲ್ಲ. ಇದನ್ನ ಅವಸ್ಥೆಗಳು ಅಂತಾರೆ. ಈಗ ಅವಸ್ಥೆಗಳನ್ನೇ ತಗೊಂಡ್ರೆ ಅವಸ್ಥೆ ಒಳಗಡೆ ನಾನಿದ್ದೇನ, ಅವಸ್ಥೆ ನನ್ನ ಒಳಗಡೆ ಇದೆಯಾ? ಹೀಗೆ ತಗೊಂಡ್ರೆ ಕಲ್ಪನಾ, ಅವಸ್ಥೆ ನನ್ನೊಳಗಡೆ ಇದೆ ಸರ್. ಅವಸ್ಥೆ ನನ್ನ ಒಳಗಡೆ ಇದೆ. ಈಗ ನನ್ನೊಳಗಡೆ ಇದೆ. ಸರಿ, ಅವಸ್ಥೆ ನನ್ನ ಒಳಗಡೆ ಇದೆ ಅಂದ್ರೆ ಯಾವುದನ್ನು ಹೇಳ್ತಾ ಇದ್ದೀರಾ? ಯಾವುದರ ಒಳಗಡೆ? ನಾನು ಅಂದ್ರೆ ಇಲ್ಲಿ ಯಾವುದನ್ನು ತಗೋಬೇಕು? ಆತ್ಮ. ನೋಡ್ರಿ, ಈಗ ಅವಸ್ಥೆಯ ಒಳಗಡೆ ನಾನಿದ್ದೀನಿ, ಅವಾಗ ಯಾವ್ದು ತಗೊಂತೀರ ಕಲ್ಪನಾ? ಅಷ್ಟೇ. ನೋಡ್ರಿ ಎಷ್ಟು ಅಜಗಜಾಂತರ. ಇದನ್ನು ಹಿಡ್ಕೊಂಡ್ರೆ ಈ ತರ, ಅದನ್ನು ಹಿಡ್ಕೊಂಡ್ರೆ ನನ್ನಲ್ಲಿ. ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ರಿ, ಇದು ನನ್ನಲ್ಲಿ ಅವಸ್ಥೆಗಳಿದೆ ಅಂದಾಗ ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ರಿ, ಸ್ವಲ್ಪ ಮಾಡಿ. ಯಾರಾದ್ರೂ ಇದೆ ಅಂದಾಗ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಪ್ರಪಂಚ, ದೇಶ, ಕಾಲ, ಕಾರ್ಯಕಾರಣ ಭಾವ ಎಲ್ಲ ಆಗಿ ತೋರ್ತಾ ಇದೆ. ಇನ್ಯಾರಾದ್ರೂ ಹೇಳಿ, ಏನ್ ಬೇಕಾದ್ರೂ ಸೇರಿಸಿ. ಈಗ ನಾನು ಆತ್ಮನ, ನನ್ನಲ್ಲಿ ಅವಸ್ಥೆ ಒಳಗಡೆ ಆಧ್ಯಾತ್ಮಿಕ ಪ್ರಪಂಚ. ಅವಸ್ಥೆಗಳು 3. ಅವಸ್ಥೆ ಒಳಗಡೆ ಆಧ್ಯಾತ್ಮಿಕ ಪ್ರಪಂಚ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಕರ್ತೃತ್ವ ಭೋಕ್ತೃತ್ವ ಅಂತೀನಿ, ಇದು ಆಧ್ಯಾತ್ಮಿಕ ಪ್ರಪಂಚ. ಈಗ ನಾನು ಅವಸ್ಥೆ ಅಂದಿದ ತಕ್ಷಣ ಅವಸ್ಥೆ ಒಳಗಡೆ ಆಕಾಶಕ್ಕಿಂತ ಕೆಳಗಡೆ ಅಗ್ನಿ, ವಾಯು, ಅಗ್ನಿ, ಜಲ, ಪೃಥ್ವಿ ಮೇಲೆ ಗಿಡಗಳು, ಗಿಡಗಳ ಮೇಲೆ ಬೆಳೆದು ಪ್ರಾಣಿಗಳು ಬಂದು, ಹೀಗೆ ಎಷ್ಟು ಬೇಕಾದರೂ ಇದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ನೋಡ್ರಿ ಹೇಗಿರೋದು. ಆದ್ದರಿಂದ ಅದರಲ್ಲಿ ನಾನು ಉಳುಮಾನವ, ನನಗೊಂದು ಶರೀರ, ಅದಕ್ಕೆ ಕರ್ತೃತ್ವ ಭೋಕ್ತೃತ್ವ. ಆದ್ದರಿಂದ ಈಗ ನನ್ನ ಜೊತೆಗೆ ನಾನು ತಂದಮೇಲೆ ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಇರ್ತಾರಲ್ಲ, ಅವ್ರು ಯಾರು? ಅವರು ಆದಿ ಭೌತಿಕ. ಅಲ್ಲಿ ಏನಾಗುತ್ತೆ, ಅನೇಕ ಕರ್ತೃಭೋಕ್ತೃಗಳು. ಅದನ್ನೇ ಹೇಳ್ತಾರೆ, ಬೇರೆ ಬೇರೆ ಅಂತಸ್ತಿನ ಜ್ಞಾನವುಳ್ಳ ಬೇರೆ ಬೇರೆ ವಿಧವಾದ ಮನಪ್ರವೃತ್ತಿಯ ಜೀವನಗಳು ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಕರ್ತೃಭೋಕ್ತೃ, ಅನೇಕ ನಾಮರೂಪಗಳು, ಅನೇಕ ಕರ್ತೃಭೋಕ್ತೃಗಳು, ಅನೇಕ ಕರ್ತೃಕರ್ಮ ಕ್ರಿಯೆಗಳು, ಅನೇಕ ಆ ಥರ ಎಲ್ಲ. ಇಲ್ಲಿ ಆದಿ ಭೌತಿಕ ತಗೊಂಡ್ರೆ, ಆದಿ ದೈವಿಕ ತಗೊಂಡ್ರೆ ಅಲ್ಲೂ ಅಷ್ಟೇ ಅನೇಕ ರಾಕ್ಷಸರು, ಯಕ್ಷ ಗಂಧರ್ವರು, ಪ್ರಾಣಿಗಳು ಎಲ್ಲ ಥರದ್ದು ಸೇರ್ಕೊಂಡ್ಬಿಡ್ತು. ಅಲ್ಲಿಗೆಲ್ಲ ಅನೇಕ ಆಯಿತು. ಆ ಪ್ರಾಣಿಗಳಲ್ಲಿ ಅವುಗಳಲ್ಲಿ ಕರ್ತೃತ್ವ ಭೋಕ್ತೃತ್ವ, ಸುಖ ದುಃಖಗಳು, ಶೋಕ ಮೋಹಗಳು ಎಲ್ಲ ಎಷ್ಟೊಂದು ಸೇರ್ಕೊಂಡ್ಬಿಡುತ್ತೆ. ಮತ್ತೆ ಎಲ್ಲ ಸತ್ವಗುಣ, ರಜಗುಣ, ತಮೋಗುಣ, ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳು, ಇವರುಗಳೆಲ್ಲ ಇಷ್ಟೆಲ್ಲ ಒಟ್ಟಿಗೆ ಹೇಳಿದ್ದಾಯಿತು. ಸೊ ಇವು
ನಾನಾದ, ನಾನು ಅಂದರೆ ಆತ್ಮಸ್ವರೂಪದಲ್ಲಿ ತೋರ್ಕೊತಾ ಇದೆ. ನಮಗೆ ಇವಾಗ ಎಷ್ಟು ಕ್ಲಿಯರ್ ಕಟ್ಟಾಗಿ ಕಣ್ಣೆದುರುಗಡೆ ಬರೋಕ್ಕಾಯ್ತು. ಇಲ್ಲಿ ಪ್ರಶ್ನೆ ಇಷ್ಟು ಇದೆಲ್ಲ ಹೇಗೆ ಬಂತು ಅನ್ನೋ ಪ್ರಶ್ನೆ. ಇಷ್ಟೆಲ್ಲ ಇದ್ದಾಗ ಬ್ರಹ್ಮವಂದೇ ಸತ್ಯ ಎನ್ನುವುದು ಹೇಗೆ ಸ್ವಾಮಿ ಅಂತ ಸಾಮಾನ್ಯರಿಗೆ ಸಂಶಯ ಉಂಟಾಗ್ಬೋದು. ಇಲ್ಲಿ ಸಾಮಾನ್ಯರಿಗೆ ಸಂಶಯ ಉಂಟಾಗ್ಬೋದು ಅಂದರೆ ಯಾರಿಗೆ ಸಂಶಯ ಉಂಟಾಗತ್ತೆ ಪ್ರಶ್ನೆ? ಜೀವಪ್ಪನ್ಗೆ ಸರ್. ಅಲ್ಲ, ಇಲ್ಲಿ ಈಗ ನಿಮ್ಗೆ ಸಂಶಯ ಬರ್ತಾ ಇದೆಯಾ? ಸಂಶಯ ಬರ್ತಾ ಇಲ್ಲ ನಮ್ಗೆ, ಆದ್ರೆ ಅದು ಇನ್ನು ನಮ್ಗೆ ಬ್ರಹ್ಮ ಅನುಭವ ಆಗಿಲ್ಲ, ಆದ್ರೆ ವಿಚಾರ ತಿಳ್ಕೊಂಡಿದ್ವಿ. ಈ ತತ್ವದಲ್ಲಿ ನಿಂತಿಲ್ಲ. ಆದರೆ ಹೇಳಿ ಪ್ರತಿಭಾ, ನಿಮ್ಮ ಮಾತಾಡಿ. ಇದು ಎಚ್ಚರ ಒಂದೇ ಸತ್ಯ ಅಂತ ಎಲ್ರಿಗೂ ಗೊತ್ತಿರೋದು, ಅವರಿಗೆ ಜಾಸ್ತಿ ಅನುಮಾನ ಇದೆ. ಕರೆಕ್ಟ್. ಈಗ ನಾವು ಕೂಡ ಈ ಪರಮಾರ್ಥ ಚಿಂತಾಮಣಿ ಈ ದಾರಿಗೆ ಬರೋಕ್ಕೆ ಮೊದಲು ಸಾಮಾನ್ಯ ಜನರಿಗೆ ಸಂಶಯ ಉಂಟು ಅಂದಾಗ ನಾವು ಆ ಗ್ರೂಪ್ಗೆ ಸೇರಿದ್ವಿ. ಈಗ ಇದ್ರ ವಿಚಾರ ತಿಳ್ಕೊಂಡ್ಮೇಲೆ ನಮಗೆ ಸಂಶಯ ಇಲ್ಲ, ಅಟ್ಲೀಸ್ಟ್ ಥಿಯರಿಟಿಕಲ್ ಆಗಿ ಜ್ಞಾನದಿಂದ. ಬಟ್ ಇನ್ನು ವಿಜ್ಞಾನ ಎಲ್ಲ ಇಟ್ಕೊಳ್ರಿ, ಪರವಾಗಿಲ್ಲ. ಬಟ್ ನಮಗೆ ಅಟ್ಲೀಸ್ಟ್ ಥಿಯರಿಟಿಕಲ್ ನಾಲೆಡ್ಜಿಂದ ನಮಗೆ ಕ್ಲಿಯರ್ ಕಟ್ ಆಗಿಬಿಟ್ಟಿದೆ ಅಲ್ವಾ? ಇದ್ರಲ್ಲಿ ಸಂಶಯ ಇಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಈ ಸಂಶಯಗಳನ್ನು ನೀಗಿಸಿಕೊಳ್ಳುವುದಕ್ಕೆ ನಾವೇನು ಮಾಡಿದ್ವಿ? ಇವಾಗೆಲ್ಲ ನಮಗೆ ಕ್ಲಿಯರ್ ಆಗಿದೆಯಲ್ಲ, ನಾವೇನು ಮಾಡಿದ್ವಿ? ಅವಸ್ಥಾತ್ರಯ ವಿಚಾರ ಮಾಡಿದ್ದೀವಿ ಅಷ್ಟೆ. ಸ್ವಾಮಿಗಳೇ ಮುಂದೆ ಬರೀತಾರೆ, ಅವಸ್ಥಾತ್ರಯ ಪರೀಕ್ಷೆಯನ್ನು ಮಾಡಬೇಕು. ನಾವು ಮಾಡಿದ್ರಿಂದ ನಮ್ಗೆ ಗೊತ್ತಾಗ್ತಾ ಇದೆ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ಅದು ತಿಳ್ಕೊಳ್ಳೋಕೆ ಮೊದಲು ನಾನು ಅವಸ್ಥೆ ಒಳಗಡೆ ಇದ್ದೀನಿ ಉಲುಮಾನವ, ತಿಳ್ಕೊಂಡ ಮೇಲೆ ನನ್ನಲ್ಲಿ ಅವಸ್ಥೆ ಮತ್ತಿಷ್ಟು ವಿಶಾಲವಾಗಿ ಇದೆಲ್ಲ ನನ್ನ ಒಳಗಡೆ ಇದೆ. ಎಷ್ಟಿದೆ ನೋಡ್ರಿ, ಎಲ್ಲವೂ ಅನಾತ್ಮವೇ. ಹೀಗೆ ಎಚ್ಚರದಲ್ಲಿ ಮಾತ್ರ ನಮಗೆ ಜಗತ್ತು ಕಾಣ್ತಾ ಇರುತ್ತೆ, ಆದರೆ ಇದು ನಮ್ಮ ಕನಸಿನಲ್ಲಿ ಇರೋದಿಲ್ಲ, ನಮಗೆಲ್ಲ ಅನುಭವದಲ್ಲಿ ಇರೋದೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇಲ್ಲಿ ಬರೀ ಈ ಶರೀರ ಮಾತ್ರ ಅಲ್ಲ, ಹೋಲ್ಸೇಲಾಗಿ ಎಲ್ಲ ತಗೋಬೇಕು ಅಲ್ವಾ? ಹೇಳಿ, ನೀವು ಯಾರಾದರೂ ಹೇಳಿ ಇದನ್ನು ಹೇಗೆ ಅಂತ. ಹೋಲ್ಸೇಲ್ ಅಂದರೆ ಹೇಗೆ? ಎಚ್ಚರದಲ್ಲಿ ಇರುವಂತ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ ಕಾರ್ಯಕಾರಣ ಭಾವ ಯಾವುದು ಕನಸಿಗೆ ಬರೋದಿಲ್ಲ, ಅಲ್ಲೇ ಬೇರೆ ಸೆಟ್ ಕಂಪ್ಲೀಟ್ ಆಗಿ. ಇದು ಹೇಗೆ ಸಾಧ್ಯ? ಇಲ್ಲಿರೋದು ಅಲ್ಲಿ ಬರಲಿಲ್ಲ, ಈ ಸ್ಲೇಟ್ ಮೇಲೆ ಬರೆದು ಎಲ್ಲ ಅಳಸಾಕ್ಬಿಟ್ಟು ಅಲ್ಲಿ ಹೊಸ ಪ್ರಪಂಚನೇ ಸೃಷ್ಟಿ ಆಗೋಯ್ತಲ್ಲ, ಎಷ್ಟು ಚೆನ್ನಾಗಿದೆ. ಜಸ್ಟ್ ಹಿಂಗೊಂದು ಚಿಟಿಕೆ ಹೊಡೆಯೋಷ್ಟಕ್ಕೆ ನಿದ್ದೆಗೆ ಹೋಗಿ ನಿದ್ದೆಯಿಂದ ಕನಸು ಸ್ವಲ್ಪ. ಯಾರಿ ಪವಾಡ ಎಲ್ಲ ಮಾಡ್ತಾ ಇರೋನು? ಯಾರು? ಅವನೇ ಆತ್ಮನೇ ತೋರ್ತಾ ಇರೋದು. ನಾನೇ. ಹೇಗಿದೆ ನೋಡ್ರಿ, ನಾನೇ. ಮತ್ ನಾನು ಅಂತಂದ್ರೆ ಇಲ್ಲಿ ಯಾವುದಲ್ಲ ಯಾವುದೋ ಮುಸಿದೆ ಮೋರೆ ಅಲ್ವಾ? ಹೋಗ್ಲಿ, ಅಕಸ್ಮಾತ್ ವೈಕುಂಠದಲ್ಲಿರೋ ನಾರಾಯಣ ಯಾಕಾಗಬಾರ್ದು? ಕೈಲಾಸದಲ್ಲಿರೋ ಶಿವ ಯಾಕಾಗಬಾರ್ದು? ಯಾಕಾಗಬಾರ್ದು? ಪ್ರಶ್ನೆ ಕೇಳ್ತಾ ಇದ್ದೀನಿ ಸೀರಿಯಸ್ ಆಗಿ. ಕನ್ಸಕ್ ಬರೋದಿಲ್ಲ, ಕನ್ಸಕ್ ಬರೋದಿಲ್ಲ. ಕನ್ಸಕ್ ಬರ್ಬೋದು, ಕನ್ಸಕ್ ಬರ್ಬೋದು. ಕನ್ಸಕ್ ಬರುತ್ತೆ ಸರ್, ಗಾರ್ಡನ್ ಇದ್ರೆಗೆ ಎಂಟ್ರಿ ಇಲ್ಲ ಸರ್. ಅದೇ ಕನ್ಸಕ್ ಬರ್ಬೋದು. ನೀವೇನೋ ಮನಸ್ಸು ಮಾಡಿದ್ರೆ ಕನಸಿನಲ್ಲೂ ದರ್ಶನ ಕೊಟ್ಬಿಡ್ತಾನೆ. ರಾಮಕೃಷ್ಣ ಪರಮಹಂಸರು ಎಲ್ಲಿ ನೋಡಿದ್ರು ಅದೇ ಕನಸು, ಅಲ್ಲೇ ಬರ್ತಾ ಇದ್ದಾಳೆ ಸ್ವಾಮಿ. ಏನ್ರಿ ನಿಮ್ಗೆ ಯಾವ ಕನಸು ಬಿದ್ರು ಯಾವಾಗಲೂ ಬರ್ತಾ ಇರ್ತಾನಂತ. ಹ್ಞೂ ಅಂತಂದ್ರು. ನಿದ್ದೆಯಿಂದ ತಕ್ಷಣ ಸುಸ್ತು ಅಲ್ವಾ? ನಿದ್ದೆಲಿ ಬರೋಕ್ಕೆ ಸಾಧ್ಯ ಎಲ್ಲಿದೆ ನೋಡ್ರಿ, ಹೆಂಗೆ ತಗೊಂಡೋಗ್ತಾರೆ. ಅವನು ಕೂಡ ಅನಾತ್ಮ. ಇದು ಶಾಸ್ತ್ರದಲ್ಲಿ ಎಲ್ಲಾದರೂ ಹೇಳಿದ್ದಾರ? ಅದು ಕೂಡ ಅನಾತ್ಮ ಅಂತ ಶಾಸ್ತ್ರದಲ್ಲಿ ಎಲ್ಲಾದರೂ ಇದ್ರ ಕಡೆ ಗಂಧ ಇದೆಯಾ ಯಾರಾದರೂ? ಅದೇ ಸರ್ ಭಗವದ್ಗೀತೆ ಶ್ಲೋಕನ ಸರ್, ನಾ ಸತೋ ವಿದ್ಯತೆ ಭಾವ ನಾ ಭಾವ ವಿದ್ಯತೆ ಸತಃ. ಅಲ್ಲ, ಈಗ ಕೃಷ್ಣನ ಅವತಾರ ಆಗಲಿ, ವಿಶ್ವರೂಪ ದರ್ಶನ ಆಗಲಿ, ಹೇಳ್ತಾನಲ್ಲ ಸರ್ ನಾರದ್ರಿಗೆ, ಇದು ನನ್ನ ಮಾಯಿಕ ರೂಪ ಅಷ್ಟೇ, ನೀನ್ ಇದನ್ನೇ ನೋಡಿ ಕುಣಿತಾ ಇದೆಯಲ್ಲ ಅಂತ.
ಕೃಷ್ಣನ ಅರ್ಜುನನಿಗೂ ಹೇಳಲ್ವೇನೋ? ಸರ್ ಹೇಳ್ತಾನೆ, ಅಂಥ ವಿಶ್ವರೂಪ ದರ್ಶನವೇ. ಹಾಗಾದ್ಮೇಲೆ ಇನ್ನು ನಮಗೆ ಮಾಮೂಲಿ ದರ್ಶನ ತೋರಿಸೋದು, ರಾಮನ ದರ್ಶನನೋ ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕೋಸ್ಕರನೇ ನಾಮರೂಪಗಳನ್ನು ಮೀರಿರಬೇಕು ಅಂತ ಹೇಳು. ಸೊ ಯಾವುದು ನಾಮರೂಪ ಕ್ರಿಯೆಗಳು? ಯಾವುದು ಇಲ್ಲಿ ಇವಾಗ ತಾನೇ ಹೇಳಿದ್ವಲ್ಲ, ದರ್ಶನಗಳಲ್ಲಿ ವಿಶ್ವರೂಪ ದರ್ಶನ, ಇವುಗಳು ಯಾವ್ದಾದ್ರು ತಗೊಂಡ್ರೆ ಯಾವ್ದು ಇವೆಗಳಲ್ಲಿ ನಾಮರೂಪ ಕ್ರಿಯೆಗಳು ಯಾವ್ಯಾವುದು? ವಿಶ್ವರೂಪ ತೋರಿಸಿದ್ನಲ್ಲ ಸರ್, ಅದು ಭಗವಂತನ ನಾಮ ರೂಪ ತೋರಿಸ್ದ, ಮತ್ತೆ ಎಲ್ಲ ನಾನೇ ಆಗಿದ್ದೀನಿ ಅಂತ ಕ್ರಿಯೆನಲ್ಲೂ ತೋರಿಸ್ದ ಅವನು. ವಿಶ್ವರೂಪದಲ್ಲೇ 3 ತೋರಿಸ್ಬಿಡ್ತಾನೆ ಅಷ್ಟೇ. ಸೊ ಇವೆಲ್ಲ ಎಚ್ಚರದಲ್ಲಿದೆ. ಅಕಸ್ಮಾತ್ ಸ್ಕೂಪ್ ಇದೇ ಥರ ಬರಬಹುದು. ಎಲ್ಲಿ ನಿದ್ದೆಗೆ ಬರಲಿ ನೋಡೋಣ ನಿದ್ದೆಗೆ ಹೇಗೆ ಹೊಡೆದಾಕ್ಬಿಡ್ತಾರೆ ನೋಡ್ರಿ ಅಲ್ಲಿಗೆ. ಹಾಗಾದ್ರೆ ನೀವು ಆತ್ಮನ ಹೆಂಗೆ ಕಂಡುಹಿಡಿತೀರಾ? ಇಲ್ಲಿ ನಿದ್ದೆಗೆ ಬರಲಿಲ್ಲ ಅಂದಿದ ತಕ್ಷಣ ಹೆಂಗೆ ಕಂಡುಹಿಡಿತೀರಿ ನೀವು ಆತ್ಮನ? ಗಾರ್ಡನ್ ಇದ್ರೆ ಅನುಭವ, ಅಲ್ಲಿ ಅನುಭವ ಸೇರೆ ಮತ್ತೆ ಇನ್ಯಾರಾದ್ರು ಆ್ಯಡ್ ಮಾಡ್ರಿ, ಮಾತಾಡ್ಬೇಕೆಲ್ರೂ. ಸ್ಮೃತಿಯಿಂದ ಸರ್, ಸ್ಮೃತಿಯಿಂದ ಸರಿ. ಸ್ಮೃತಿ ಏನಿಲ್ಲ ಇರಲಿ, ಬಟ್ ಇಲ್ಲಿ ಸಾರ್ವತ್ರಿಕ ಪೂರ್ಣ ಅನುಭವ ಸರ್, ಅಲ್ಲಿಂದ ಕರೆಕ್ಟು. ನಿದ್ದೆ ಮಾಡಿ ಎದ್ದಿದ ತಕ್ಷಣ ಬ್ಯಾಟ್ರಿ ಚಾರ್ಜ್ ಆದಂಗೆ ಎಲ್ಲ ಲವಲವಿಕೆಯಿಂದ ಇರುತ್ತೆ. ಕರೆಕ್ಟ್, ಅವೆಲ್ಲ ಕರೆಕ್ಟು. ಈಗ ಎಚ್ಚರದಲ್ಲಿ ಕಂಡಂಥ ರಾಮನಾಗಲಿ, ಅರ್ಜುನನಿಗೆ ವಿಶ್ವರೂಪ ದರ್ಶನವಾಗಲಿ, ಅಥವಾ ನಾರದರಿಗೆ ತೋರಿಸಿದಂಥ ನಾರಾಯಣನ ವಿಶ್ವರೂಪವಾಗಲಿ ಕನಸಿಗೆ ಬರಬಹುದು ಅಲ್ವಾ? ಇಟ್ಕೋಣ, ಬಂತು ಅಂತಾನೆ ಇಟ್ಕೋಣ. ಈಗ ನಿದ್ದೆಗೆ ಬರೋಲ್ಲ ಅಂತ ಹೇಳಿದ್ರೆ ಯಾವುದರಿಂದ ಗೊತ್ತಾಯಿತು? ಇದು ಇಂಪಾರ್ಟೆಂಟ್, ಹಿಡ್ಕೋಬೇಕು ಅಲ್ವಾ? ನಿದ್ದೆ ನಾವು ಹೇಳ್ಬಿಡ್ತೀವಿ, ಯಾವುದರಿಂದ ನಿಮಗೆ ಗೊತ್ತಾಯಿತು? ಆತ್ಮಸ್ವರೂಪದಿಂದಲೇ. ಅದನ್ನ ನಾವು ಹಿಡ್ಕೋಬೇಕು. ಅದು ಗೊತ್ತಾಯ್ತಾನೆ, ಯಾವುದರಿಂದಲೂ ಗೊತ್ತಾಯ್ತು, ಅದು ನನ್ನ ನಿಜವಾದ ಸ್ವರೂಪ. ಅದಕ್ಕೆ ಎಚ್ಚರದ ಜನಕ ಮಹಾರಾಜ ಕನಸು ಬರಲಿಲ್ಲ, ಕನಸ್ನವನು ಇಲ್ಲಿಗೆ ಬರಲ್ಲ ಅಂತ ಯಾವುದರಿಂದ ಗೊತ್ತಾಯಿತು? ಈಗ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ, ತರ್ಕ ಗೀರ್ಕ ಎಲ್ಲ ಉಪಯೋಗಿಸ್ಬಿಟ್ಟಿದ್ದೀವಿ. ಈಗ ಅದ್ರ ಬಗ್ಗೆ ನಮ್ಗೆ ಸಂಶಯನೇ ಇಲ್ಲ. ಇವೆರಡು ನಿದ್ದೆಗೆ ಬರಲಿಲ್ಲ, ಯಾವುದರಿಂದ ಗೊತ್ತಾಯಿತು ಅದನ್ನು ಹಿಡ್ಕೊಳ್ರಿ. ಕರೆಕ್ಟು. ಒಂದರ್ಥದಲ್ಲಿ ನಾವು ನಿದ್ದೆ ಅನುಭವ ಅಂದ್ಬಿಡ್ತೀವಿ, ಬಟ್ ಇನ್ನೂ ಸ್ವಲ್ಪ ಒಳಗೋಗಿ ಸೂಕ್ಷ್ಮವಾಗಿ ನೋಡಿದಾಗ ಯಾವುದೋ ಒಂದು 3ರಲ್ಲೂ ಕಾಮನ್ ಫ್ಯಾಕ್ಟರ್ ಆಗಿದೆ, ಅವನಿಗೆ ಮಾತ್ರ ಗೊತ್ತಿರುತ್ತೆ. ಆದ್ದರಿಂದ ಹಾಗೆ ನಾವು ತಗೊಂಡಾಗ ಅದು ಆಯ್ತಾ? ಈ ಸಂಶಯಗಳನ್ನು ನೀಗಿಸ್ಕೊಂಡು ಪರೀಕ್ಷೆ ಮಾಡಬೇಕು. ಎಚ್ಚರದಲ್ಲಿ ಮಾತ್ರ ನಮಗೆ ಜಗತ್ತು ಕಾಣಿಸುತ್ತೆ, ಆದರೆ ಇದು ನಮ್ಮ ಕನಸಿನಲ್ಲಿರೋದೆಲ್ಲ ಒಂದೊಂದು ಬೇರೆ ಬೇರೆ ಜಗತ್ತಿರುವಂತೆ ತೋರ್ತಾ ಇರುತ್ತೆ. ಕನಸುಗಳೊಂದರಲ್ಲಿಯೂ ಒಂದೊಂದು ಬೇರೆ ಬೇರೆ ತೋರ್ತಾ ಇರುತ್ತೆ. ಎಚ್ಚರದಲ್ಲಿರುವ ಜಗತ್ತು ಯಾವ ಕನಸಿನಲ್ಲಿಯೂ ಇರುವುದಿಲ್ಲ ಅಲ್ವಾ? ಎಲ್ಲಿ ಇಲ್ಲಿರೋದನ್ನೇನಾದರೂ ಒಂದು ಆಟಮ್ ತಗೊಂಡೋಗ್ರಿ, ಅಲ್ಲಿಗೆ ನೋಡೋಣ. ಅಲ್ಲಿರೋದು ಇಲ್ಲಿಗೆ ತಗೊಂಬಂದ್ರಿ, ಸಾಧ್ಯನೇ ಇಲ್ಲ. ಎಂದರೆ ಅದರಲ್ಲಿ ತೋರುವ ಎಲ್ಲ ತಗೊಂಡ್ಬಿಡ್ಬೇಕಿಲ್ಲಿ, ನಾನು ಮಿಕ್ಕದ್ದು ಎಲ್ಲ ಬಂದ್ಬಿಡುತ್ತಿಲ್ಲಿ. ಇಲ್ಲಿ ಹೇಳಿದಾಗ ಅದು ನೋಡಿ, ನಾನು ಮಿಕ್ಕವರು. ನಾನು ಅಂದರೆ ಜೀವಪ್ಪ, ಮಿಕ್ಕವರು ಅಂದ್ರೆ ಯಾರ್ಯಾರನ್ನು ಸೇರಿಸ್ಕೊಂತೀರಾ? ಅಲ್ಲ, ಹೋಲ್ಸೇಲ್ ಆಧ್ಯಾತ್ಮಿಕ, ಏನಂದ್ರಿ ಶ್ರೀಧರ್? ಆದಿಭೌತಿಕ, ಆದಿದೈವಿಕ. ಆದಿ ಭೌತಿಕ, ಆದಿ ದೈವಿಕ, ಅಷ್ಟಕ್ಕೆ ನಾವು ನಿಲ್ಸ್ಕೋಬಾರದು. ಆಧ್ಯಾತ್ಮಿಕನು ಆಯ್ತು, ಆಧ್ಯಾತ್ಮಿಕನೇ ತಗೊಂಡ್ಬಿಟ್ಟಿವ ಅಲ್ಲಿ. ಆಧ್ಯಾತ್ಮಿಕನೇ ನಾನು. ಅವನ್ ಬಿಡಂಗಿಲ್ಲ, ಬಿಸ್ಕಿದ್ರೆ ಅಲ್ಲಿರುತ್ತೆ. ಸೊ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ ನೋಡ್ರಿ. ಇಷ್ಟು ನಾವು ತಗೊಂಡ್ಬಿಟ್ರೆ ಒಂದು ಆಟಮ್ ಬಿಟ್ಟಂಗೆ ಆಗಲಿಲ್ಲ. ನಾನೂ ಮಿಕ್ಕವರು ಅಂದರೆ, ಮಿಕ್ಕವರು ಅಂದರೆ ಇಲ್ಲಿ ಸ್ಥಾವರ ಜಂಗಮ ಪ್ರಾಣಿಗಳು ಎಲ್ಲ ಬಂದ್ಬಿಡ್ತವೆ. ನಾನು ಹೆಂಗೆ ಬೇಕಾದರೂ ಹೇಳ್ರಿ, ಎಲ್ಲ ಒಂದೇ. ಇಲ್ಲಿ ಮೊದಲು ಎತ್ಕೊಂತಾನೆ ಏನು ಹೇಳಿದ್ರು ಅವರು ಮೇಲ್ಗಡೆ
ನೀವು ಯಾರಾದರೂ ಹೇಳ್ರಿ. ಮೊದಲನೇ ಹೇಳಿದ್ವಲ್ಲ, ಹಿಂದೇನು ಕೂಡ ಹೇಳಿದ್ವಿ, ಇವತ್ತು ಕೂಡ ಅದನ್ನು ಸ್ವಲ್ಪ ಟಚ್ ಅಪ್ ಮಾಡಿದ್ವಿ. ಈಗ ಪ್ರಪಂಚವನ್ನು, ಅನಾತ್ಮವನ್ನು ಯಾವ ರೀತಿ ಹೇಳ್ತೀವಿ ಅದನ್ನು ಹೇಳುವಾಗ ಚೇತನ ಅಚೇತನ ಅಂತ ಹೇಳಿದ್ವಲ್ಲ, ಯಾರಾದರೂ ಹೇಳ್ರಿ, ನಿಮ್ಮ ಕಡೆಯಿಂದ ಬರಲಿ ಅದು ಬಾಯಿಂದ. ಸ್ಥಾವರ ಜಂಗಮ. ಹಾಂ, ಸ್ಥಾವರ ಜಂಗಮ. ಆಮೇಲೆ ಅದಕ್ಕಿಂತ ಮೊದಲು ಚರ ಅಚರ. ಹಾಂ, ಎಲ್ಲ ಒಂದೇ. ಸ್ಥಾವರ ಜಂಗಮ, ಚರ ಅಚರ ಎರಡು ಒಂದೇ ಅಲ್ವಾ? ಜಡವಸ್ತು ನಿರ್ಜೀವ ವಸ್ತು. ಹಾಂ ಅದು ಹಾಂ, ಜಡವಸ್ತು, ಜೀವವಸ್ತು, ಚೇತನ ಚೈತನ್ಯ ವಸ್ತು. ಎಲ್ಲ ಒಂದೇ. ಜಡ ಇಲ್ಲ ಜೀವವಸ್ತು, ಜಡ ಚೇತನ, ನಮ್ಗೆ ಅರ್ಥ ಆಗಿದ್ದರೆ ಸಾಕಷ್ಟೆ ಅಲ್ವಾ? ಫಸ್ಟ್ ಕುಂತಾನೆ ನಾವು ಚೇತನ ಅಚೇತನ ಅಥವಾ ಜಡ ಚೇತನ. ಜಡ ಅಂತಂದರೆ ಕಲ್ಲು ಬಂಡೆ ಪಂಚಭೂತಗಳು ಎಲ್ಲ. ಚೇತನ ಅಂತಂದರೆ ಉಸಿರಾಡೋದು. ಅದಕ್ಕೆ ಅಂದರೆ ಇದಿದೆ, ಜೀವ ಇದೆ ಅಂತೀವಲ್ಲ, ಹಾಗೆ ಆ ಜೀವ ಇರೋದ್ರಲ್ಲಿ ಎರಡು ಥರ ಯಾವುದು? ಸ್ಥಾವರ ಜಂಗಮ. ಚರ ಸ್ಥಾವರ ಜಂಗಮ, ಚರ ಅಚರ. ಅಚರ ಅಂದರೆ ಚಲಿಸ್ತಾ ಇರೋದು, ಚರ ಅಂತಂದರೆ ಚಲಿಸ್ತಾ ಇರೋದು, ಸ್ಥಾವರ ಜಂಗಮ ಎಲ್ಲ ಒಂದೇ ಅರ್ಥ. ಹಾಗೆ ಸೊ ಹೀಗೆ ನಾವು ತಗೊಂಡ್ಬಿಟ್ಟಾಗ ಯಾವುದು ಬಿಡಂಗಿಲ್ಲ. ಅದಕ್ಕೆ ಸ್ವಾಮಿಗಳು ಮತ್ತೆ ಇಲ್ಲೂ ಹೇಳ್ತಾರೆ, ಸ್ಥಾವರ ಜಂಗಮ ಪ್ರಾಣಿಗಳು, ಜಡವಸ್ತುಗಳು, ಭೂಮಿ ಆಕಾಶಾದಿಗಳು, ಪಂಚಭೂತಗಳು ಎಲ್ಲವೂ ಬೇರೆಯಾಗಿರುವುದೆಂದು ಅರ್ಥ. ಇಷ್ಟು ಒಂದು ಸೆಟ್ಟು ಒಂದು ಅವಸ್ಥೆಯಲ್ಲಿರುತ್ತೆ. ಇದು ಕನಸು ಬರಲ್ಲ, ಕನಸಿನಲ್ಲಿ ಬೇರೆ ಬಂತು ಹಿಂಗೆ ಅನ್ನೋಷ್ಟೊತ್ತಿಗೆ ಸೃಷ್ಟಿ ಆಗಿಬಿಡುತ್ತಲ್ಲಪ್ಪ, ಅದು ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ, ಇದು ದೇವರ ಲೀಲೆ. ಇದಕ್ಕಿಂತ ಬೇಕಾ ಏನಂತಾರೆ ಪವಾಡ? ಇದಕ್ಕಿಂತ ಬೇಕಾ ಪವಾಡ? ನಾನು ಎಚ್ಚರದಲ್ಲಿ ಇರ್ತೇನೆ, ಈಗ ಚಿಟಿಕೆ ಹಾಕೋಷ್ಟೊತ್ತಿಗೆ ನಿದ್ದೆಗೆ ಹೋಗಿ ಎಲ್ಲ ಆಡಿಸ್ಬಿಟ್ಟು ಅಲ್ಲಿಂದ ಮತ್ತೆ ಕನಸ್ಗೆ ಹೋದರೆ ಒಂದು ಹೊಸ ಪ್ರಪಂಚ, ಇಲ್ಲಿಗೆ ಬಂದರೆ ಮತ್ತೆ ಈ ಪ್ರಪಂಚ ಕಂಟಿನ್ಯೂಷನ್ ಇದ್ದಂಗೆ. ಇದಕ್ಕಿಂತ ಇನ್ನೇನು ಬೇಕು ಸ್ವಾಮಿ ಪವಾಡ? ಅಷ್ಟಸಿದ್ಧಿಗಳಿದೆಯಾ ಅಂತ ಕೇಳ್ತಾರಲ್ಲ, ಇದಕ್ಕಿಂತ ಇನ್ನು ಯಾವ ಪವಾಡ ಬೇಕು ಹೇಳಿ? ಆದ್ದರಿಂದ ಎಲ್ಲವೂ ಬೇರೆಯಾಗಿರುವುದೆಂದು ಅರ್ಥ. ಎಚ್ಚರದ ಜಗತ್ತಿನ ಯಾವುದೊಂದು ಅಂಶವೂ ಕನಸಿನಲ್ಲಿ ಕಂಡುಬರೋದಿಲ್ಲ. ನಾವು ಕೂಡ ನಮ್ಮ ಉಪಾಧಿಗಳಾದ ದೇಹ ಪ್ರಾಣ ಇಂದ್ರಿಯಾದಿಗಳೊಡನೆ ಅಲ್ಲಿ ಬೇರೊಂದು ರೂಪವನ್ನು ತಾಳ್ಬಿಡ್ತೀವಿ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಹಿಂಗೆ ಚಿಟಿಕೆ ಹೊಡೆದು ಅಷ್ಟೊತ್ತಿಗೆ ಆಗ್ಬಿಡುತ್ತಲ್ಲ. ಅದು ಏನು ತಮಾಷೆ ಇರ್ಬೋದು? ಅದೇನು ಮಾಯೆ ಇರ್ಬೋದು? ಸ್ವಾಮಿಗಳಲ್ಲಿ ಈ ರೀತಿನ ಅಂತ ಪ್ರಶ್ನೆ ಕೇಳ್ತಾರೆ. ನಾನು ನಿಮ್ಮನ್ನು ಕೇಳ್ತೀನಿ, ಕಂಬಳಿ ಹುಳು ಚಿಟ್ಟೆಯಾದಂತೆ ಆಗತ್ತಂಗೆ ಅಂತ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಏನು ಪರಿವರ್ತನೆ ಏನಾಗಲ್ಲ, ಆಗೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿಲ್ಲಿ. ಯಾಕೆ ಇದನ್ನು ಹೇಳ್ತೀವಿ ಪರಿವರ್ತನೆ ಆಗೋದಿಲ್ಲ ಅಂತ? ಪರಿವರ್ತನೆ ಅಂದರೆ ಏನು? ಅದಕ್ಕೆ ಯಾವುದಾದ್ರೂ ಬೇರೆ ಒಂದು ಎಕ್ಸಾಂಪಲ್ ಕೊಡ್ರಿ. ನಮ್ಮ ಲೌಕಿಕದಲ್ಲಿ ದೃಷ್ಟಾಂತ. ಮಾಡಿಫಿಕೇಶನ್ ದೃಷ್ಟಾಂತ ಕೊಡ್ರಿ. ಈಚು ಹಣ್ಣಾಗೋದು, ಈಚುಕಾಯಿ ಹಣ್ಣಾಗೋದು, ಮಾರ್ಪಾಡಾಗೋದು, ಆ ಥರ ಬೇರೆ 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 ಕೊಡಬಹುದು. ಇನ್ಯಾವುದಾದ್ರೂ ಮಾಡಿಫಿಕೇಶನ್ ಆಗೋದು. ಹಾಲು ಮೊಸರಾಗೋದು ಮಾಡಿಫಿಕೇಶನ್. ಮತ್ತೆ ಮೊಸರಿನಿಂದ ಹಾಲು ಮಾಡ್ರಿ ನೋಡೋಣ, ಆಗೋದಿಲ್ಲ. ಹಾಗೆ ಮಾಡಿಫಿಕೇಶನ್. ಇಲ್ಲಿ ಯಾಕೆ ಇದನ್ನು ಹೈಲೈಟ್ ಮಾಡ್ತಾರೆ ಮಾಡಿಫಿಕೇಶನ್ ಅಂತ? ಯಾಕೆ? ಏನು ಕಾರಣ ಇರ್ಬೋದು? ಶಾಸ್ತ್ರಕ್ಕೆ ಏನೋ ಒಂದು ಕಾರಣ ಇದೆ. ಏನದು? ಅದ್ರ ಹಿಂತಡಿಕೆ ಆಗಿರೋದು ಇರುತ್ತೆ, ಮೇಲ್ ಮಾತ್ರ ಬದಲಾವಣೆ ಆಗುತ್ತೆ ಅಂತ ಏನೋ ಇಲ್ಲ. ಇವರು ಶ್ರೀಧರ್ ಏನೋ ಹೇಳ್ತಾ ಇದ್ದಾರೆ, ಹೇಳಿ. ಒಂದೇ ವಸ್ತು ಬೇರೆ ಬೇರೆ ತರ ಬೇರೆ ಬೇರೆ ತರ ಆಗೋದಿಕ್ಕೆ ಅದಂತಾರೆ. ಬಟ್ ಇಲ್ಲಿ ಆ ತರ ಅಲ್ಲ, ಒಂದೇ ವಸ್ತು ಅಲ್ಲ, ಬೇರೆನೇ ವಸ್ತು. ಕನ್ಸಲ್ಲೇ ಬೇರೆ, ಎಚ್ಚರಿಕೆಯಲ್ಲೇ ಬೇರೆ, ಒಂದೇ ಅಲ್ಲ, ಅದು ಬೇರೆ 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 ತರ ಕಾಣುತ್ತೆ. ಸೊ ಮಾಡಿಫಿಕೇಶನ್ ಬೇರೆ, ಕಂಪ್ಲೀಟ್ ಮಾಡಿಫಿಕೇಶನ್. ಇಲ್ಲಿ ಸೃಷ್ಟಿ ವಿಚಾರವಾಗಿ ಹೇಳ್ತಾ ಇದ್ದಾರೆ, ಅದು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ನೋಡ್ರಿ, ಅದಕ್ಕೆ ಅಲ್ಲಿ ಗಮನಿಸ್ಕೋಬೇಕು ನಾವು.
ನೋಡ್ರಿ, ಇದ್ದಂಗೆ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತಾರೆ. ಇಲ್ಲಿ ಸೃಷ್ಟಿ ವಿಚಾರ ಅದರಿಂದ ನಮ್ಗೆ ಅರ್ಥ ಆಗಬೇಕು. ಏನದು ಸೃಷ್ಟಿ ವಿಚಾರ? ಕ್ಲೂ ಕೊಟ್ಟಿದ್ದೀನಿ, ಇವಾಗ ಹೇಳ್ರಿ. ನೀವು ಹೇಳ್ತಾ ಇದ್ದೀರಾ ಶ್ರೀಧರ್ ಅವರೇ, ಸ್ವಲ್ಪ ಹತ್ರ ಬನ್ನಿ. ಈಗ ನಮ್ಮ ವೇದಾಂತದ ಪ್ರಕಾರ ಹೇಗೆ ಸೃಷ್ಟಿ ಅಂದರೆ ಹೇಗೆ? ನಾನು ಇನ್ನೂ ಸಿಂಪ್ಲಿಫೈ ಮಾಡ್ತೇನೆ ಪ್ರಶ್ನೆ ಕೇಳೋದ್ರಿಂದ. ಹಾಂ, ಸೃಷ್ಟಿ ಅಂದ್ರೆ ಅದು ಇನ್ಯಾರಾದ್ರೂ ಹೇಳಿ, ಆ್ಯಡ್ ಮಾಡಿ, ಅವರು ನೆನ್ಸ್ಕೊಂತಾರೆ. ಸೃಷ್ಟಿ ಪ್ರಕ್ರಿಯೆ ಹೇಳ್ತಾ ಇದ್ದಾರೆ ಅಷ್ಟೇ ಸರ್. ಇಲ್ಲಿ ಸೃಷ್ಟಿ ಸರಿ, ಅದೇನು ಹೇಳ್ತಾ ಇದ್ದಾರೆ ಅದು ಬೇಕು. ಪ್ರಕ್ರಿಯೆ ಅವೆಲ್ಲ ಬಿಟ್ಬಿಡೋಣ. ಈಗ ನಮ್ಗಿಲ್ಲಿ ಏನು ಅರ್ಥ ಮಾಡ್ಕೋಬೇಕಿಲ್ಲಿ? ಕಂಬಳಿ ಹುಳು ಚಿಟ್ಟೆಯಾದಂತೆ ಪರಿವರ್ತನೆ ಆದರೆ ಏನು? ಇಲ್ಲಿ ನಮ್ಮ ವೇದಾಂತದಲ್ಲಿ ಸೃಷ್ಟಿ ಅಂತಂದ್ರೆ ಯಾವ ತರ? ಮಾಯಾ ಸತ್ಕಾರ್ಯವಾದ ತೋರ್ತಾ ಇದೆ ಅಷ್ಟೇ, ಪ್ರಪಂಚ ಆಗಿ ಬದಲಾವಣೆ ಏನು ಆಗಿಲ್ಲ ಅಂತ. ಪರಿವರ್ತನೆ ಆಗಿಲ್ಲ ಅಲ್ವಾ? ಹಾ ಸರ್. ಅಲ್ಲಿಗೆ ಇನ್ಯಾರಾದ್ರೂ ಹೇಳೋದಂಗಿದ್ರೆ ಹೇಳಿ. ಯಾರೋ ಹೇಳ್ತಾ ಇದ್ದೀರಲ್ಲ, ಶ್ರೀಧರ್ ಏನೋ ಮಾತಾಡಿ, ನೀವೆಲ್ಲ ಮಾತಾಡಿ. ಸರ್, ಸ್ಕ್ರೀನ್ ಇರುತ್ತೆ, ಸ್ಕ್ರೀನ್ ಮೇಲೆ ಬೇರೆ ಬೇರೆ ಚಿತ್ರಗಳೆಲ್ಲ ಹರಿದಾದ್ರೂ ಸ್ಕ್ರೀನ್ ಮಾತ್ರ ಹಾಗೇ ಇರುತ್ತೆ. ಅಲ್ಲಿ ಪರಿವರ್ತನೆ ಆಗದೇ ಇಲ್ಲ. ಸ್ಕ್ರೀನ್ ಏನು ಪರಿವರ್ತನೆ ಆಗದೇ ಇಲ್ಲ, ಗೋಚರ ಮಾತ್ರ ಆಗುತ್ತೆ. ಅದೇ ತರ ಇಲ್ಲಿ ಸೃಷ್ಟಿ ಸ್ಥಿತಿಲೂ ಅಷ್ಟೇ ಗೋಚರ ಆಗ್ತಾ ಇರುತ್ತೆ ಅಷ್ಟೇ, ಬೇರೆ ಏನಾಗಲ್ಲ. ಸ್ಕ್ರೀನ್ ಹಾಗೆ ಇರುತ್ತೆ, ಆತ್ಮ ಹಾಗೇ ಇರ್ತಾನೆ, ಆತ್ಮಗೆ ವಿಕಾರಗಳೇ ಇರಲ್ಲ. ಬಟ್ ಗೋಚರ ಮಾತ್ರ ಆಗ್ತಾ ಇರುತ್ತೆ, ಬೇರೆ ಬೇರೆ ತರ ಗೋಚರ ಆಗ್ತದೆ. ಎಕ್ಸಾಂಪಲ್ ಬಿಟ್ಬಿಟ್ಟು ನಾವು ದ್ರಾಷ್ಟಾಂತಿಕ ಹೇಳಿ, ದೃಷ್ಟಾಂತ ಬಿಟ್ಬಿಡ್ರಿ, ದ್ರಾಷ್ಟಾಂತಿಕದಲ್ಲಿ ಹೇಳ್ರಿ. ಈಗ ಸಣ್ಣ ಮಗು ಇದ್ದಾಗ 1 kg 2 kg ಇದ್ವಿ, ದೊಡ್ಡವರಾದ್ವಿ, ಎಲ್ಲ ಮಾರ್ಪಾಡ್ತಾ ಇದ್ವಿ, ನಮ್ಗೆಲ್ಲ ಕಾಣ್ತಾ ಇದೆ ಮಾರ್ಪಾಡಾಗಿ. ನಾವು ಮಾತ್ರ ಚೇಂಜ್ ಆಗಲೇ ಇಲ್ಲ, ನಾವು ಹಾಗೇ ಇರ್ತೀವಿ, ನಮ್ಮ ಇದು ಹಾಗೇ ಇರುತ್ತೆ. ಹಾಗೆ ನಾನು ಅನ್ನೋದು ಹಾಗೆ ಇರುತ್ತೆ, ನಾನು ಹಾಗದೆ ಚೇಂಜ್ ಆಗಿಲ್ಲ, ಅದನ್ನ ಹೇಳ್ಬೋದು. ಕರೆಕ್ಟು. ಈಗ ನಾನು ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಈ ಹೊರಗಡೆದು ಅನಾತ್ಮ ಎಲ್ಲ ಮಾಡಿಫೈ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಮತ್ತು ವಾಪಸ್ ಹೋಗೋದಿಲ್ಲ, ಕರೆಕ್ಟು. ಈಗ ನಾನು ಹಿಂದಿಂದ ಆತ್ಮ ಅಂದರೆ ನಾನು ಮಾತ್ರ ಹಾಗೇ ಇರ್ತೀನಿ ಅಂತೀರಲ್ಲ, ಹೇಗಿದು? ಅನುಭವದಲ್ಲಿ ತೋರಿಸಿ ಹೇಳಿ, ಅನುಭವದಲ್ಲಿ ಬರುವಾಗ ನಮ್ಗೆ ಅರ್ಥ ಆಗೋಂಗೆ ತೋರಿಸಿ. ಹೆಂಗೆ ಇದನ್ನು ಅರ್ಥ ಮಾಡ್ಕೋಬೇಕು ನಾವು? ಅದು ಮಾತ್ರ ಚೇಂಜ್ ಆಗ್ತಾ ಇಲ್ಲ ಅಂತ ಇದು ಗೊತ್ತಾಗೋಯ್ತು ನಮಗೆ. ಪ್ರತಿಭಾ, ಈಗ ನಾವು ಚಿಕ್ಕ ವಯಸ್ಸಲ್ಲಿ ಕನಸು ಕಂಡಾಗ ಯಾವ ತರ ಕನಸು ಕಾಣ್ತಾ ಇರ್ತಿರೋ, ದೊಡ್ಡವರಾದ್ಮೇಲೂ ಅದೇ ತರಾನೇ ಕನಸಂದ್ರೆ ಎಚ್ಚರಿಕೆ ಇದ್ದೇ ಇರುತ್ತೆ. ಅಂದ್ರೆ ಕನಸಿನ ಪ್ರಪಂಚ ಅದು ಮೊದ್ಲು ಚಿಕ್ಕ ವಯಸ್ಸಲ್ಲಿ ಹೆಂಗಿತ್ತೋ ವಯಸ್ಸಾದ್ಮೇಲೂ ಅದೇ ತರಾನೇ ಇರುತ್ತೆ, ಚೇಂಜ್ ಆಗಲ್ಲ. ಕರೆಕ್ಟ್. ಬಟ್ ನನಗೆ ಇಲ್ಲಿ ಬೇಕಾಗಿರೋದು ಚೇಂಜ್ ಆಗದೆ ಇರೋದು ಬೇಕು. ಕನಸಿನಲ್ಲಿ ಚೇಂಜ್ ಆಗ್ತಾ ಇರುತ್ತಲ್ಲ, ಒಂದೊಂದು ಕನಸು ಬೇರೆ ಬೇರೆ ಆಗ್ತಾ ಇರುತ್ತೆ. ಕನಸು ಚೇಂಜ್ ಆಗುತ್ತೆ, ಆದ್ರೆ ಇದು ಸತ್ಯವಾಗೇ ಇರುತ್ತೆ. ಅದು ಹೇಗೆ ಅನುಭವದಲ್ಲಿ? ಹೇಳ ಸರ್, ಹೇಳಿ ಸರ್. ಈಗ ನಾವು ನೋಡ್ತಾ ಇರೋನು ನೋಡ್ತಾ ಇರೋನು ಚೇಂಜ್ ಆಗಿಲ್ಲ, ನೋಡುವ ವಸ್ತುಗಳು ಚೇಂಜ್ ಆಯ್ತು. ಎಚ್ಚರಿಕೆ, ಕನಸು, ನಿದ್ದೆ ಎಲ್ಲ ಆಯ್ತು, ನೋಡುವವನು ಚೇಂಜ್ ಆಗಲೇ ಇಲ್ಲ, ಹಾಗೆ ಇದ್ದಾನ ಅವನು. ನೋಡ್ತಾ ಇರೋ ದೃಶ್ಯಗಳು ಮಾತ್ರ ಚೇಂಜ್ ಆಯ್ತು, ಅನುಭವಗಳು ಮಾತ್ರ ಚೇಂಜ್ ಆಯ್ತು. ಸೊ ಹಾಗೆ ಇಟ್ಕೋಬಹುದು. ನಮ್ಗೆ ಆಗಲಿ ಎಚ್ಚರಿಕೆಯಲ್ಲಿ ಅಲ್ಲಿ ನಾವು ಜನಕ ಮಹಾರಾಜಾಗಿ ಇಡ್ತೀವಿ, ಅಲ್ಲಿ ಭಿಕ್ಷುಕನಾಗಿ ಇಡ್ತೀವಿ, ಇಲ್ಲಿ ಏನೂ ಇರಲ್ಲ, ಅದು ಏನೂ ಇಲ್ಲ ಅಂತ ಗೊತ್ತಾಗಿದೆ. ಸೊ ಹಾಗೆ ಮೂರಲ್ಲೂ ಒಬ್ಬರೇ ಇದ್ದಾನೆ ಕಾಮನ್ ಆಗಿ, ನಾವೇನ್ ನೋಡ್ಕೋಬಹುದು. ಅಲ್ಲೂ ಇದೀನಿ, ಅಲ್ಲೂ ಅನುಭವಿಸ್ತೀನಿ, ಇಲ್ಲೂ ಅನುಭವಿಸ್ತೇನೆ. ದೃಶ್ಯಗಳೆಲ್ಲ ಚೇಂಜ್ ಆಯ್ತು, ನಾನು ಮಾತ್ರ ಚೇಂಜ್ ಆಗಿಲ್ಲ. ಕರೆಕ್ಟು. ಇದು ನಿಮ್ಮ ಥಿಯರಿ ಚೆನ್ನಾಗಿದೆ. ಈಗ ನನಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು, ಅದಕ್ಕೆ ಏನು ಮಾಡ್ತೀರಾ? ಆ ಆತ್ಮನೂ ಹಾಗೇ ಇದ್ದಾನೆ ಅಂತ. ಪ್ರತಿಭಾ, ನೀವು ಹತ್ರಕ್ಕೆ ಬಂದ್ರಿ, ಇನ್ನು ಸ್ವಲ್ಪ ಹತ್ರಕ್ಕೆ ಹೋಗ್ಲಿಲ್ಲ ನೀವು. ಇವಾಗ ನಮ್ಮ ಚಿಕ್ಕದಾಗಿ ನಾವು ಹುಟ್ಟಿದಾಗ 2 kg ಇರ್ತೀವಿ, ಬದಲಾವಣೆ ಆಗ್ತಾನೆ ಇರ್ತೀವಿ. ಆದ್ರೆ ನಾವು ಸರಿ, ಅದೆಲ್ಲ ಅನಾತ್ಮದ್ದೇ ಹೇಳ್ತಾ ಇದ್ದೇನೆ, ನೀವು ಆತ್ಮನ್ ಕೇಳ್ತಾ ಇದ್ದೀನಿ ನಾನು. ಆತ್ಮ ಬದಲಾವಣೆ ಆಗಲ್ಲ, ಹಾಗೆ ಇರ್ತಾನೆ. ಕರೆಕ್ಟು. ಶ್ರೀಧರ್ ಅವರು ಹೇಳಿದ್ರು, ನೋಡುವವನು ಹಾಗೆ ಇರ್ತಾನೆ, ನೋಡುವ ವಸ್ತುಗಳು ಬದಲಾವಣೆ ಆಗುತ್ತೆ. ಈಗ ನನಗೆ ಅನುಭವದಿಂದ ಹೇಗೆ ಕಂಡುಕೊಳ್ಳಿ? ಯಾರೋ ಕೇಳ್ತಾರೆ ಅದನ್ನು, ನಮ್ಮ ರತ್ನ ಅವರು ಅಥವಾ ರಾಜೇಶ್ವರಿ ಅವರು ಅಂತವ್ರು ಯಾರಾದ್ರೂ ಕೇಳ್ತಾರೆ. ಕೇಳಿದಾಗ ಹೆಂಗೆ ಹೇಳ್ತೀರಿ? ಅವ್ರಿಗೆ ಹೆಂಗೆ ಹೇಳ್ತೀರಾ? ಅವರು ಪಾಪ
ನಮ್ಗೆಲ್ರಿಗೂ ಅರ್ಥ ಆಗಿದೆ, ಬಟ್ ಅವ್ರು ಕೇಳಿದಾಗ ಹೆಂಗೆ ಅರ್ಥ ಇನ್ನೂ ಕ್ಲಾರಿಫೈ ಆಗಬೇಕು. ಹೆಂಗೆ ಇವಾಗ ಎಚ್ಚರ ಇದೆ, ಕನಸು ನಿದ್ರೆ ಇಲ್ಲ. ಅದ್ಯಾಕೆ ನೀವು ನಿದ್ರೆ ಹಿಡ್ಕೊತಾ ಇಲ್ಲ, ಕನಸನ್ನ ಇಟ್ಕೊತಾ ಇದ್ದೀರಾ? ಕನಸು ಎಚ್ಚರ ಎರಡು ಅನಾತ್ಮನೇ. ಇವಾಗ ನಿದ್ದೆ ಇಟ್ಕೊಂಡು ಹೇಳ್ರಿ ಸ್ವಲ್ಪ ಯಾರಾದ್ರು. ಅದನ್ನೇ ಹೇಳಿದ್ದು ಪ್ರತಿಭಾ ನಿಮ್ಗೆ. ಸ್ವಲ್ಪ ನಿದ್ರೆ ಬಂದು ಪ್ರಾಣಿಗಳಿಗೆ, ಪ್ರತಿಯೊಂದು ರಾಕ್ಷಸ ಕಿನ್ನರ ಎಷ್ಟು ಜನ ಇರ್ತಾರೋ ಅವ್ ಎಲ್ರಿಗೂ ಒಂದೇ ತರ ಇರುತ್ತೆ ಅನುಭವ. ಕರೆಕ್ಟು, ಬಟ್ ಇಲ್ಲಿ ಪ್ರಾಣಿಗಳು ತಗೊಳ್ಳೋದು ಬೇಡ, ನನಗೆ ಅನುಭವ ಆಗಬೇಕು. ನಾವು ಮನುಷ್ಯರು, ನಮಗೆ ಹೇಗೆ ಇವಾಗ ನೀವು ಹೇಳೋ ಅನುಭವ ಬದಲಾವಣೆ ಆಗೋದಿಲ್ಲ, ಆತ್ಮ ಬದಲಾವಣೆ ಆಗೋಲ್ಲ, ನೋಡುವವನು ಸಬ್ಜೆಕ್ಟ್ ಬದಲಾವಣೆ ಆಗಲ್ಲ, ಅವನು ಹಾಗೆ ಇರ್ತಾನೆ. ಆಬ್ಜೆಕ್ಟ್ ಬದಲಾವಣೆ ಆಗ್ತಾ ಇರುತ್ತೆ. ಎಚ್ಚರದಲ್ಲಿ ಈ ಜೀವಪ್ಪ ಚೇಂಜ್ ಆಗ್ತಾನೆ, ಆದಿ ಭೌತಿಕ, ಆದಿ ದೈವಿಕ, ಕಾಲ ದೇಶ ಎಲ್ಲ ಚೇಂಜ್ ಆಗುತ್ತೆ, ಅವೆಲ್ಲ ಒಪ್ಕೊತೀನಿ. ಈಗ ನನಗೆ ಕರೆಕ್ಟ್ ಸಬ್ಜೆಕ್ಟ್ ಚೇಂಜ್ ಆಗೋದಿಲ್ಲ, ಹಾಗೆ ಇರ್ತಾನೆ ಅಂತ ನಾನು ಅನುಭವದಲ್ಲಿ ಹೇಗೆ ತೋರಿಸ್ತೇನೆ, ನಿದ್ದೆ ಅನುಭವದಲ್ಲಿ. ಗಾಢ ನಿದ್ರೆನಲ್ಲಿ ಯಾವುದು ಬರೋದಿಲ್ಲ ಅಲ್ಲ ಸರ್, ಎಚ್ಚರದ ಯಾವುದೊಂದು ಎಂಟ್ರಿ ಇಲ್ಲ ಅದಕ್ಕೆ. ಅಲ್ಲಿ ಆತ್ಮನಾಗೆ ಇರ್ತೀವಿ, ಅದೇ ನಾವು ಎಚ್ಚರದಲ್ಲೂ ಕನ್ಸಲ್ಲೂ ಆಗಿರೋದು, ಬಟ್ ಅಲ್ಲೆಲ್ಲ ಕಲಬೆರಕೆ ಆಗಿದೆ, ಅದರಿಂದ ಗೊತ್ತಾಗತ್ತೆ. ಅದು ಕರೆಕ್ಟ್. ನೀವು ಆತ್ಮನ ಗುರುತಿಸಿದ್ರೆ, ಈ ಎಚ್ಚರದಲ್ಲಿ ಹುಟ್ಟಿದಾಗ್ಲಿಂದ 2.5 kg ಇಷ್ಟಿದ್ದವ್ರು ಇಷ್ಟೆಲ್ಲ ಬದಲಾವಣೆ ಆದರು, ದೊಡ್ಡವ್ರು 70 ವರ್ಷ ಆದರು, ಇವೆಲ್ಲ ಚೇಂಜ್ ಆಯಿತು. ಬಟ್ ನಿಮ್ಮ ಆತ್ಮ ಮಾತ್ರ ಹಾಗೆ ಇದೆ ಅನ್ನೋದು ನನಗೆ, ಅದು ಯಾಕೆ ಅದನ್ನು ಎತ್ಕೊಂತಾನೆ ಇಲ್ಲ ನೀವ್ಯಾರು? ಅಂದ್ರೆ ನಾವು ಆ ಫೋಟೋ ತೋರಿಸಿ ನಾನೇ ಇರೋದು ಅಂತೀವಲ್ಲ ಸರ್, ನಮ್ಗೆ ಆದ್ರೆ ನಾವಲ್ಲಿ ಶರೀರದ ದೃಷ್ಟಿಯಿಂದ ಹೇಳ್ತಾ ಇರ್ತೀವಿ, ಅಲ್ಲಿ ಆತ್ಮನ್ನೇ ಹೇಳ್ತಾ ಇರೋದು ನಾವು. ನನ್ನ ಪಾಯಿಂಟ್ ಅದಲ್ಲ. ಅಥವಾ ನಾನು ಪಾಪ ನಿಮ್ಗೆ ಗಾಢನಿದ್ರೆ ಅನುಭವ ಎಲ್ರಿಗೂ ಒಂದೇ ಇರೋದು. ಕರೆಕ್ಟ್, ಸಾರ್ವತ್ರಿಕ ಪೂರ್ಣ ಅನುಭವ. ಕರೆಕ್ಟ್. ಅಲ್ಲಿ ಇನ್ನು ಸ್ವಲ್ಪ ಈಗ ನೋಡ್ರಿ, ಗಾಢನಿದ್ರೆ ನಾನು 10 ವರ್ಷದಲ್ಲಿದ್ದಾಗ ನೋಡ್ತಾ ಇದ್ದೆ, ಹಾಗೇ ಇರ್ತಾ ಇತ್ತು. ನೀವು ಕನಸು ಹೇಳಿದ್ರಿ, ಆ ಕನಸಿನಲ್ಲಿ ಅನಾತ್ಮನೇ ನೋಡ್ತಾ ಇರ್ತೀವಿ, ಆತ್ಮ ಕಾಣೋದಿಲ್ಲ. ಆ ಗಾಢನಿದ್ರೆಯಲ್ಲಿ ನೋಡ್ರಿ, ನೀವು 10 ವರ್ಷದಲ್ಲಿ ನೋಡಿದಾಗ ನಿದ್ದೆ ಅನುಭವ ಹೇಗಿತ್ತೋ, 10 ವರ್ಷ ಬಿಡ್ರಿ, ಪ್ರತಿ ದಿನದ್ದು ಪರೀಕ್ಷೆ ಮಾಡ್ರಿ, ಈಗಲೂ ಪರೀಕ್ಷೆ ಮಾಡ್ರಿ, ಹಾಗೇ ಇರುತ್ತೆ. ಇದು ನನಗೆ ಮಾತ್ರನಾ? ಇಲ್ಲಿ ಎಲ್ಲರಲ್ಲೂ ಒಬ್ಬನೇ ಆತ್ಮ ಇದ್ದರೆ ಯಾರು ಬೇಕಾದರೂ ಪರೀಕ್ಷೆ ಮಾಡ್ಕೊಳ್ಳಿ. ನಿದ್ದೆ ಯಾರಪ್ಪಂದ್ರು ಎಲ್ರಿಗೂ ಹೀಗೆ ಅನುಭವ ಆಗುತ್ತೆ. ಹುಟ್ಟದಾಗ ಅವ್ರು ಹೇಗೆ ಗಾಢನಿದ್ರೆ ಅನುಭವ. ಆತ್ಮ ಅಂದಿದ ತಕ್ಷಣ ಗಾಢನಿದ್ರೆನೇ ಇಟ್ಕೋಬೇಕು. ಅನಾತ್ಮ ಅಂದಿದ್ದು ದೃಶ್ಯ ಪ್ರಪಂಚ ಅಂದಿದ ತಕ್ಷಣ ದೃಶ್ಯ ಎಚ್ಚರ ಕಾಣಿಸು ಅಷ್ಟೇ. ಈಗ ಗಾಢನಿದ್ರೆ ಅನುಭವ ನಾನು ನೋಡ್ಕೊತಾ ಇದ್ದೀನಲ್ಲ, ಏನೂ ಇರೋದಿಲ್ಲ, ಅದು ಹಾಗೆ ಹಿಂಗಿತ್ತು, ಈಗಲೂ ಹಾಗೆ ಇದೆ. ನೀವು 2 ನಿಮಿಷ ಮಲ್ಕೊಳ್ರಿ, 15 ವರ್ಷ ಕೋಮಾದಲ್ಲಿರ್ರಿ, ಹೇಳ್ರಿ, ಅದೇ ಅನುಭವ. ನನಗೆ ಮಾತ್ರ ಅಲ್ಲ, ದೇವತೆಗಳಿಗೆ ಯಾರು ಬೇಕಾದರೂ ತಗೊಳ್ರಿ. ಇದು ಸ್ವಲ್ಪ ಹೈಲೈಟ್ ಮಾಡಬೇಕು ಅಷ್ಟೇ. ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು. ಹೇಳ್ಬೇಕಾಗಿತ್ತು. ಆತ್ಮನ ವಿಚಾರ ಹೇಳಿದ ತಕ್ಷಣ ನಾವು ನಿದ್ದೆ ಇಟ್ಕೋಬೇಕು, ಕರೆಕ್ಟ್. ಇಲ್ಲಿ ನಮಗೆ ಕನಸ್ಗೆ ಹೋಗ್ಲೇಬೇಕಾಗಿಲ್ಲ, ಇವನು ಬದಲಾವಣೆ ಆಗ್ತಾ ಇದ್ದಾನೆ ಅನ್ನೋದು ನಮ್ಗೆ ಎಚ್ಚರದಲ್ಲೇ ಗೊತ್ತಾಗುತ್ತೆ ಅಲ್ವಾ? ಎಚ್ಚರದಲ್ಲೇ ಗೊತ್ತಾಗುತ್ತೆ. ಹುಟ್ಟಿದಾಗ 2.5 kg ಇದ್ದೆ, 3 ಅಡಿ ಇದ್ದೆ, ಈಗ ಎಷ್ಟು ಚೇಂಜಸ್ ಆಗಿದ್ದೀನಿ ಪ್ರತಿಯೊಂದರಲ್ಲೂ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ದೇಶ ಕಾಲ ಕಾರ್ಯ ಕಾರಣ ಭಾವ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರೋದು ನನ್ನ ಕಣ್ಣೆದುರುಗಡೆ ಇದೆ. ಇದು ಅನಾತ್ಮ. ಇದಕ್ಕೆ ಕನಸ್ಗೆ ಹೋಗ್ಲೇಬೇಕಾಗಿಲ್ಲ. ಕನಸ್ಗೆ ಹೋಗೋದು ಯಾವಾಗ ಅಂತಂದ್ರೆ ಇವು ಸತ್ಯವಲ್ಲ, ನಾನು ನಿಜವಾದ ಸ್ವರೂಪ ತೋರಿಸೋದಕ್ಕೆ, ಇವು ಅನಾತ್ಮ ಅಂತ ತೋರಿಸೋದಕ್ಕೆ ಕನಸ್ಗೆ ಹೋಗ್ತೀವಿ. ಆದರೆ ಈಗ ನನ್ನ ಹಿಂದೆಗಡೆ ಇರೋ ಆ ಸಾಕ್ಷಿ ಆಗಲಿ, ಸಬ್ಜೆಕ್ಟ್ ಆಗಲಿ, ಅವನು ಹಾಗೇ ಇರ್ತಾನೆ ಅಂತಂದರೆ ಅನುಭವದಿಂದ ಹೇಗೆ ನೋಡ್ಕೋಬೇಕು ಅಂತಂದರೆ ಇದಕ್ಕೂ ತಗೋಬೋದು. ಮತ್ತು ಈ ಒಂದರಿಂದ ಎಲ್ಲರಲ್ಲೂ, ಈಗ ನನ್ನಲ್ಲಿ ಯಾವ ಆತ್ಮ ಇದ್ದಾನೋ ನಿನ್ನಲ್ಲೂ ಅದೇ ಆತ್ಮ ಇದ್ದಾನೆ ಅಂದರೆ ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ಈಗ ಮತ್ತೆ ಕೇಳ್ತಾ ಇದ್ದೀನಿ, ಏನು ಉತ್ತರ ಕೊಡ್ತೀರಾ? ಗಾಢನಿದ್ರೆಯಲ್ಲಿ ಎಲ್ಲರಿಗೂ ಅನುಭವ. ಗಾಢನಿದ್ರೆ ಇಲ್ಲಿ ನಾನು ನೋಡ್ಕೊಳ್ಳಿ, ನೀವು ನೋಡ್ಕೊಳ್ರಿ, ಯಾರು ಬೇಕಾದರೂ ನೋಡ್ಕೊಳ್ರಿ, ದೇವತೆಗಳು ನೋಡ್ಕೊಳ್ರಿ, ರಾಕ್ಷಸ್ ನೋಡ್ಕೊಳ್ರಿ, ದೇವ ಗಂಧರ್ವರು ನೋಡ್ಕೊಳ್ರಿ, 14 ಲೋಕದಲ್ಲಿರೋರು ಯಾರ್ಯಾರಿಗೆ ಎಚ್ಚರ ಕನಸು ನಿದ್ದೆ ಆಗುತ್ತೋ ನಿದ್ದೆ ನೋಡ್ಕೊಳ್ರಿ, ಹಿಂಗೆ ಇರುತ್ತೆ. ಇದಕ್ಕಿಂತ ಇನ್ನೇನು ಪ್ರೂಫ್ ಬೇಕು ನಿಮಗೆ?
ಅದು ನಮ್ಮ ನಿಜವಾದ ಸ್ವರೂಪ. ಅವನು ಬದಲಾವಣೆ ಆಗೋದಿಲ್ಲ, ಅವನು ಹಾಗೇ ಇದ್ದಾನೆ. ಹೇಗೆ ಇರಲಿ, ಅಷ್ಟು ವಿಚಾರದಿಂದ ನಮಗೆ ಚೆನ್ನಾಗಿ ಗೊತ್ತಾಯಿತು. ಇಲ್ಲಿ ಕಂಬಳಿ ಹುಳು ಚಿಟ್ಟೆಯಾದಂತೆ ಅಂತ ಅಂದಾಗ ಇಲ್ಲಿ ಈ ಕಪಿಲ ಸಾಂಖ್ಯರು ಏನು ಹೇಳ್ತಾರೆ ಹೇಳ್ರಿ? ಸೃಷ್ಟಿ ಹೆಂಗಾಯ್ತು ಅಂತ ಸೃಷ್ಟಿ ಹೆಂಗಾಯ್ತು? ಆಯ್ತು, ಸತ್ವ ತಮ ರಾಜಗುಣ, ಆಮೇಲೆ ಏನು? ಪ್ರಧಾನವಾಗಿ ಬಂದಾಗ ಸಮವಾಗಿ ಆವಾಗ ಸೃಷ್ಟಿ ಆಗುತ್ತೆ ಅಂತ. ಪ್ರಧಾನ ಏನಾಗುತ್ತೆ? ಪ್ರಧಾನ ಪರಿವರ್ತನೆಯಾಗಿ, ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಆ ಪ್ರಧಾನ ಪರಿವರ್ತನೆಯಾಗಿ ಪ್ರಕೃತಿ ಆಗುತ್ತೆ. ಪ್ರಧಾನವೇ ಪ್ರಕೃತಿ, ಪ್ರಧಾನ ಪರಿವರ್ತನೆಯಾಗಿ ಪ್ರಕೃತಿ ಆಗುತ್ತಂತೆ. ಈಗ ಪ್ರಕೃತಿ ಮತ್ತೆ ಪುರುಷರ ಕಾಲು ಬೆರಕೆ ಅವರು ಅಧ್ಯಾಸ ಹೇಳ್ತಾರೆ. ಸೊ ಅಲ್ಲಿಗೆ ಪ್ರಪಂಚ ಸೃಷ್ಟಿ ಹೇಗಾಯಿತು ಅಂತಂದ್ರೆ ಪ್ರಧಾನ ಪರಿವರ್ತನೆ ಹಾಗೆ. ಅದಕ್ಕೆ ಇಲ್ಲಿ ಸ್ವಾಮಿಗಳು ಕಂಬಳಿ ಹುಳ ಚಿಟ್ಟೆಯಂತೆ ರೂಪಾಂತರ ಹೊಂದದಂಗ ಅಲ್ಲ. ಇಲ್ಲಿ ಒಂದು ರೂಪಾಂತರ ಅಲ್ಲ ಅನ್ನೋದು ಹೊಡೆದಾಕಿದ್ದು, ಎರಡನೇದು ಸಾಂಖ್ಯರನ್ನ ಹೊಡೆದಾಕಿದ್ರು. ಸಾಂಖ್ಯರು ಹಿಂಗೆ ಹೇಳೋದು. ಸಾಂಖ್ಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಅಷ್ಟೇ. ಈ ಇನ್ನು ಇವರು ಈ ನೈಯಾಯಿಕರು ವೈಶೇಷಿಕರು ಏನು ಹೇಳ್ತಾರೆ? ಆಟಮ್ ಇರುತ್ತೆ, ಅದು ಪರಿವರ್ತನೆ ಆಗುತ್ತೆ ಅಂತ. ಸೊ ಇನ್ನು ಬುದ್ಧಿಸಮ್ನವ್ರು ಏನು ಹೇಳ್ತಾರೆ? ಛೇ, ಆತ್ಮನೂ ಇಲ್ಲ, ಮಣ್ಣ ಇಲ್ಲ, ಯಾವುದೂ ಇಲ್ಲ, ಪ್ರಪಂಚನೇ ಸೃಷ್ಟಿಯಾಗಿಲ್ಲ, ಇಲ್ಲದೇ ಇಲ್ಲ ಅಂತಾರಲ್ಲ ಅವರಿಗೆ. ಪ್ರಪಂಚ ಇಲ್ಲ, ಹೋಗ್ಲಿ, ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಿರಿದ್ರೆ ಅದು ಇಲ್ಲ ಅಂತಾರೆ ಅವರು. ಅದರಿಂದ ಅವ್ರದ್ದು ಶೂನ್ಯವಾದ ಅಂತಾರೆ. ಅವ್ರನ್ನ ಬಿಟ್ಬಿಡ್ರಿ, ಅವ್ರಿಗೆ ಸೃಷ್ಟಿ ಅನ್ನೋದು ಅವ್ರಿಗೆ ಬೇಕೇ ಬೇಕಾಗೋದಿಲ್ಲ ಅವ್ರಿಗೆ. ಆದ್ದರಿಂದ ಈಗ ನಮ್ಮ ವೇದಾಂತದಲ್ಲಿ ಈ ಸೃಷ್ಟಿಯನ್ನು ಇನ್ನು ಮುಂದಕ್ಕೂ ಇನ್ನೊಂದು ಸ್ವಲ್ಪ ಇದೆ, ಹೋಗೋಣ ಅಲ್ಲಿಗೆ. ಹೇಳುವುದಕ್ಕಾಗುವುದಿಲ್ಲ. ಈಗ ಶಾಪದಿಂದ ಗಂಡಸು ಹೆಂಗಸಾದಂತೆ ಏನಾದರೂ ಆಗುತ್ತಾ ಅಂತ ಪ್ರಶ್ನೆ. ಶಾಪದಿಂದ ಗಂಡಸು ಹೆಂಗಸಾಗೋದು ಏನು ಆಗಲ್ಲ ಸರ್, ಬದಲಾವಣೆನೇ ಆಗೋದಿಲ್ಲ, ಮತ್ತೆ ಪರಿವರ್ತನೆನೇ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಇದನ್ನು ಹೇಳ್ತಾರೆ, ಅಂದ್ರೆ ಆತ್ಮನ್ ಕಂಡುಕೊಳ್ಳೋದಕ್ಕೆ 4 ಇವುಗಳಿಂದ ಆಗೋದಿಲ್ಲ, ಕರ್ಮದಿಂದ ಆಗೋದಿಲ್ಲ, ಜ್ಞಾನದಿಂದಲೇ ಆತ್ಮನ್ ಕಂಡ್ಕೋಬಹುದು ಅಂತ ಶಂಕರಾಚಾರ್ಯರು. ಈ ಪೂರ್ವ ಮೀಮಾಂಸಕರು ಇಲ್ಲ ಕರ್ಮದಿಂದಲೇ ಆಗೋದು ಅಂತಾರೆ. ಕರ್ಮದಿಂದ 4 ಕೆಲಸಗಳಾಗುತ್ತೆ. 4 ಬಿಟ್ಟರೆ ಇನ್ನು ಪ್ರಪಂಚದಲ್ಲಿ 5ನೇ ಕೆಲಸ ಇಲ್ಲವೇ ಇಲ್ಲ. ಏನದು ಕರ್ಮದಿಂದ ಆಗೋದು? 4 ಕೆಲಸಗಳು. ಈ ಸೃಷ್ಟಿ ವಿಚಾರ ಸ್ವಲ್ಪ ತಗೊಂಬಂದಿದ್ದಾರೆ ಸ್ವಾಮಿಗಳಿಲ್ಲಿ. ನಮಗೆ ಓದ್ತಾ ಇದ್ದಾಗ ಅದೆಲ್ಲ ಇಲ್ಲಿ ತಗೊಂಬರ್ಬೇಕು ನಾವು. ಅದಕ್ಕೋಸ್ಕರನೇ ಇಲ್ಲಿ ಸ್ಟಡಿ ಗ್ರೂಪ್ ಮಾಡಿದಾಗ ಇಷ್ಟು ಪಾಯಿಂಟ್ಗಳು ಬರುತ್ತೆ. ಸ್ವಾಮಿಗಳು ತಮ್ಮ ಮನಸ್ಸಿನಲ್ಲಿ, ತಮ್ಮ ಅಂತಃಕರಣದಲ್ಲಿ ಇಷ್ಟು ವಿಚಾರಗಳು ಬರುತ್ತೆ. ನಾವು ಅವಾಗ ಓದಿದಾಗ ಅವುಗಳನ್ನೆಲ್ಲ ಎಳ್ಕೊಂಬರ್ಬೇಕು. ನಮ್ಗೆ ಎಷ್ಟೆಷ್ಟು ನಾಲೆಡ್ಜ್ ಇರುತ್ತೋ ಆ ನಾಲೆಡ್ಜಲ್ಲಿ ಎಲ್ಲಿ ತೊಗೊಂಬರ್ತೀವಿ. ಇಲ್ಲಿದ್ರೆ ಏನಾಗುತ್ತೆ ಅಂತಂದರೆ ಮೇಲ್ಮೇಲೆ ನೋಡ್ಕೊಂಡು ಬಂದ್ಬಿಡ್ತೀವಿ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ ಅವರು ಹೇಳೋದಕ್ಕೂ ಅವ್ರ ಮನಸ್ಸಿನಲ್ಲಿ ಇಷ್ಟಿದೆ. ಈಗ ಫಾರ್ ಎಕ್ಸಾಂಪಲ್ಲು ಬೇರೆ ಕಡೆ ಸ್ವಾಮಿಗಳು ಹೇಳಿದ್ದಾರೆ. ಪ್ರಸ್ಥಾನತ್ರ ಭಾಷ್ಯ ಓದಬೇಕು ಅಂತಿಲ್ಲ. ಸ್ವಾಮಿಗಳು ನಾನು ಒಂದು 50-60 ಪುಸ್ತಕಗಳಿದೆ, ಓದಿದ್ದನ್ನೇ ಓದ್ತಾ ಇರ್ತೀನಿ. ಹಾಗೆ ನಿನ್ನೆ ಇನ್ನೊಂದು ಪುಸ್ತಕ ಓದ್ತಾ ಇದ್ದೆ, ಸಾಧು ಸಂತರು ಜಂಗಮರು ಅಂತ ಸ್ವಾಮಿಗಳು ಒಂದು ಪುಸ್ತಕ ಬರೆದಿದ್ದಾರೆ. ಬಿಡಕ್ಕೆ ಮನಸ್ಸು ಬರೋದು, ಹಿಡ್ಕೊಂಡ್ಬಿಟ್ರೆ ನೀವು. ನಿನ್ನೆ ರಾತ್ರಿ 2-3 ಗಂಟೆವರೆಗೂ ಓದ್ತಾ ಇದ್ದೆ ಪುಸ್ತಕ. ಮೀರಾಬಾಯಿ ಇದು ಪ್ರತಿಯೊಬ್ಬರದ್ದು ಕೊಡ್ತಾರಪ್ಪ. ಅವ್ರಿಗೆ ಸುಮ್ಮನೆ ನಾವು ನೆನೆಸ್ಕೊಂಡ್ರೆ ಸಾಕು, ನಮಗೆ ಸಾಧನೆ ಆಗ್ಬಿಡುತ್ತೆ. ಅವ್ರಂಗೆ ನಡ್ಕೊಳಕ್ಕೆ ಬರಲ್ಲ, ಗೊತ್ತು ನಮಗೆ. ರಾಮನಂಗೆ ನಡ್ಕೊಳಕ್ಕೆ ಬರಲ್ಲ, ರಾಮ ಅಂತ ಅಂದ್ರಪ್ಪ ಸಾಕು, ಉದ್ಧಾರ ಆಗ್ಬಿಡ್ತೀವಿ. ರಾಮನಿದ್ದಡೆ ಕಾಮನಿಲ್ಲ, ಕಾಮನಿದ್ದಡೆ ರಾಮನಿಲ್ಲ. ಎಷ್ಟು ಇದಾಗಿದೆ ನೋಡ್ರಿ. ಆದ್ದರಿಂದ ಇಲ್ಲಿ ಹೀಗೆ ತಗೋಬೇಕು. ಹಾಗಾದರೆ 4 ಕರ್ಮಗಳಿಂದ ಏನಪ್ಪ ಆಗುತ್ತೆ ಅಂತಂದರೆ, ಒಂದು ಇಲ್ಲದನ್ನು ಪಡಿಬೋದು. ಫಾರ್ ಎಕ್ಸಾಂಪಲ್, ಈಗ ಕರ್ಮಕಾಂಡದಲ್ಲಿ ಹೇಳಿರೋ ಕಾಮ್ಯ ಕರ್ಮ ನನ್ನ ಹತ್ರ ಇವಾಗ ಇದೆಯಾ?
ಈಗ ಪುತ್ರಕಾಮೇಷ್ಟಿ ಯಜ್ಞ, ಪುತ್ರ ನನ್ನ ಹತ್ರ ಇದ್ದಾನ? ಇಲ್ಲ. ನಾನು ಯಜ್ಞ ಮಾಡಿದ್ರೆ ಇಲ್ಲದನ್ನು ಪಡಿಬೋದು. ಈಗ ನೀವು ಆತ್ಮನ್ನ ಇದಕ್ಕೆ ಹೋಲಿಸಿ ನೋಡೋಣ. ಹೋಲಿಸ್ತೀರಿ ಅಂದ್ರಪ್ಪ, ಹೇಳ್ರಪ್ಪ ನೋಡೋಣ ಏನಾಗುತ್ತೆ. ಇಲ್ಲಿ ಪ್ರಶ್ನೆ ನಿಮ್ಗೆ. ಪಡೆಯೋದಲ್ಲ ಸರ್, ಇದು ಸ್ವತಃ ಸಿದ್ಧ. ಅವನ್ನ ಪಡೆಯೋದೇನಿಲ್ಲ ಸರ್. ಆಯ್ತಾ? ಬೇಕಷ್ಟೇ. ನೋಡ್ರಿ, ಮುಗಿದೋಯ್ತು. ಆತ್ಮ ಇದ್ದಾನೆ, ಇರೋದನ್ನ ಏನ್ರಿ ಪಡೀತೀರಿ ನೀವು? ಮಣ್ಣು. ಮಕ್ಕಳಿಲ್ಲ ಪಡೀರಿ, ವಿದ್ಯೆ ಇಲ್ಲ ಪಡೀರಿ, ಏಕಸಂಧಿ ಗ್ರಹ. ಒಂದ್ಸರಿ ತಿಳ್ಕೊಂಡಿದ ತಕ್ಷಣ ಅವನು ನೆನಪು ಬರ್ಬೇಕು, ಅಂತ ಮಕ್ಕಳು ಪಡೀರಿ. ದುಡ್ಡು ಇಲ್ಲ, ಲಕ್ಷ್ಮೀ ಪೂಜೆ ಮಾಡ್ರಿ. ಆರೋಗ್ಯ ಇಲ್ಲ, ಸೂರ್ಯ ನಮಸ್ಕಾರ ಹಾಕ್ರಿ. ಹೀಗೆ ಇದು ಇಲ್ಲದನ್ನ ಪಡೆಯೋದು ಕರ್ಮದಿಂದ ಸಾಧ್ಯ. ಈಗ ಆತ್ಮ ಮೊದಲೇ ಸ್ವತಃ ಸಿದ್ಧ. ನೀನು ಮರ್ತೋಗ್ಬಿಟ್ಟಿದ್ಯಾ ಅಷ್ಟೇ, ಮರ್ತೂ ಇಲ್ಲ. ಅದಕ್ಕೇನಂತಾರೆ? ಮರ್ತೋಗಿದ್ಯಾ ಅಷ್ಟೇ, ಇರದ್ದು ಗೊತ್ತಿಲ್ಲ. ಶಾಸ್ತ್ರ ಜ್ಞಾಪಕಂ ಮಾತ್ರ. ಹೆಂಗಿದೆ ನೋಡ್ರಿ, ನಾ ಕಾರಕಂ. ಅದು ನಿಮ್ಗೆ ತಂದು ಕೊಡೋದಿಲ್ಲ. ತಂದು ಕೊಡ್ತು ಅಂತ ಇಟ್ಕೊಳ್ರಿ, ಬೈ ಚಾನ್ಸ್ ಏನಾಗ್ಬೋದು? ಪ್ರಶ್ನೆ ಕೇಳ್ತಾರೆ, ಏನಾಗ್ಬೋದು? ಅದ್ವೈತ ಸರ್. ಅಲ್ಲ, ಬೇರೆ ಬೇರೆ ಅಲ್ಲ, ತಂದು ಕೊಟ್ಟಿದ್ದು ಹೊರಟೋಗುತ್ತೆ. ಹೇಗಿದೆ? ಯಾವುದು ಇಲ್ಲವೋ ಯಾರಾದ್ರೂ ಕೊಟ್ರೆ ಹೋಗ್ಬಿಡುತ್ತೆ, ಬಂದವನು ಹೋಗ್ಬೇಕು. ಇದು ರೂಲ್ಸು. ಹೇಗಿದೆ? ಈಗ ನಮ್ಗೆ ಶರೀರ ಇರ್ಲಿಲ್ಲ, ಬಂತು, ಕೊಟ್ಟರು, ಶಾಶ್ವತವಾಗಿರುತ್ತ? ಇರೋದಿಲ್ಲ. ಅದಕ್ಕೋಸ್ಕರ ಕೊಟ್ಟಿದ್ದು ಹೋಯ್ತು. ಅದಕ್ಕೋಸ್ಕರ ಈಗ ಮೊದಲನೇದು ಹೊಸದಾಗಿ ಇಲ್ಲದೆ ಇರೋದು. ಕರ್ಮಕ್ಕೆ 4 ಕ್ರಿಯೆಗಳಾಗುತ್ತೆ ಕರ್ಮದಿಂದ. ಮೊದಲನೇದು ಇಲ್ಲದ್ದು ಪಡೆಯೋದು, ಗೊತ್ತಾಯ್ತು. ಎರಡನೇದು ಏನಂತಾರೆ ಅದಕ್ಕೆ? ದೂರ ದೂರ ಇರುತ್ತೆ, ಬಟ್ ಕ್ರಿಯೆ ಮಾಡಿ ಹತ್ರ ಪಡ್ಕೊಳ್ಳೋದು. ಆ ಥರದ್ದು ಯಾವ್ದಮ್ಮ? ಆ ಥರದ್ದೇನು ಬೇಕಾಗಿಲ್ಲ ಇಲ್ಲಿ. ಹೇಳ್ತೀನಿ ಸರ್. 4 ಪ್ರಾಪ್ಯ, ಆಪ್ಯ ಅದೇ ಅಲ್ವಾ? ಹೇಳಿಮ್ಮ. ಪ್ರಾಪ್ಯ, ಆಮೇಲೆ ಇನ್ನೊಂದು ಸಂಸ್ಕಾರ. ನೆನ್ನೆ ತಾನೇ ಓದ್ತಾ ಇದ್ದೆ. ಅಂದ್ರೆ ಅದು ಈಗ ಅಕ್ಕಿಲಿ ಕಲ್ಲಿರುತ್ತೆ, ಅದನ್ನ ಕ್ಲೀನ್ ಮಾಡಿ ಯೂಸ್ ಮಾಡೋದು, ಸಂಸ್ಕಾರ ಮಾಡ್ಕೊಂಡು ಯೂಸ್ ಮಾಡೋದು, ದೋಷಗಳು ತೆಗೆದ್ಬಿಟ್ಟು. ಸಂಸ್ಕಾರ ನೋಡ್ರಿ, ನಮ್ಮಲ್ಲಿ ಈ ನಮ್ಗೇನೋ ಕಾರಣದಿಂದ ನಮ್ಗೆ ಅದಕ್ಕೇನಂತಾರೆ? ಸಂಸ್ಕಾರ. ಅದಕ್ಕೆ ಯಾವುದೋ ಕಾರಣದಿಂದ ಒಂದು ಕೆಟ್ಟ ಇದು ಬಂದ್ಬಿಟ್ಟಿರುತ್ತೆ, ನಾನು ಅದನ್ನು ಕಳ್ಕೋಬಹುದು ಕರ್ಮದಿಂದ. ಆ ವೇಶ್ಯೆ ಅದಕ್ಕೆ ಪ್ರಾಯಶ್ಚಿತ್ತ ಕರ್ಮ ಏನೋ ಮಾಡಿಬಿಟ್ಟಿರ್ತೇನೆ, ನಾನು ಅದನ್ನು ಕಳ್ಕೋಬಹುದು. ಬೇಕಾದರೆ ಪಾಪ ಮಾಡಿರ್ತೇನೆ ಈ ಜನ್ಮದಲ್ಲೇ ನಾನು ಕಳ್ಕೊಳ್ಳೋದಕ್ಕೆ ಅಧಿಕಾರ ಇದೆ. ಪ್ರಾಯಶ್ಚಿತ್ತ ಕರ್ಮ ಅಂತಾರೆ. ಪ್ರಾಪ್ಯ ಪಡ್ಕೊಳ್ಳೋದು, ಇನ್ನೊಂದು ಪ್ರಾಯಶ್ಚಿತ್ತ ಕರ್ಮ, ಇನ್ನೊಂದು ಬದಲಾವಣೆ ಆಗೋದು. ಬದಲಾವಣೆ ಅಂದ್ರೆ ಈಗ ಹಾಲು ಮೊಸರು ಆಗೋದು. ವಿಕಾರ್ಯ, ಸಂಸ್ಕಾರ್ಯ, ವಿಕಾರ್ಯ, ಆಪ್ಯ. ಆಪ್ಯ ಅಂದ್ರೆ ಏನ್ ಹೇಳಿದ್ರಿ? ದೂರ ಇದ್ದದ್ದನ್ನ ಹತ್ತಿರದಲ್ಲಿ ದೂರ ಇರೋದು. ಸರ್, ಅದು ಒಂದಿದೆ ಸರ್. ಇರ್ಲಿ. ಕರ್ಮಕ್ಕೆ ಹೇಳಿಮ್ಮ ದಿವ್ಯಾ. ಅದಕ್ಕೆ ಏನ್ ಎಕ್ಸಾಂಪಲ್ ಅಂತ ನೋಡ್ತಾ ಇದ್ದೀನಿ ಸರ್. ಅದೇ ಇಟ್ಕೊಳ್ಳಿ ಬೇಕಾದ್ರೆ. ದೂರದಲ್ಲಿರೋದು ಪಡೆಯೋದು ಏನೋ ಆಗ್ಬೋದು, ಈ ಥರದ್ದು ಬೇಕಾದಷ್ಟಿರುತ್ತೆ. ಇವು ಕರ್ಮದಿಂದ ಸಾಧ್ಯ. ಬಟ್ ಈ 4ರಿಂದಲೂ ನಿಮಗೆ ಆತ್ಮನ್ನ ಪಡ್ಕೊಳಕ್ಕಾಗೋದಿಲ್ಲ ಅಂತ ಶಂಕರಾಚಾರ್ಯ ತೋರಿಸ್ಕೊಡ್ತಾರೆ. ಅದಕ್ಕೋಸ್ಕರ ಕರ್ಮದಿಂದ ಮೋಕ್ಷ ಇಲ್ಲ, ಜ್ಞಾನದಿಂದಲೇ ಮೋಕ್ಷ. ಜ್ಞಾನ ಅಂದರೆ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋದು. ಅದು ಪ್ರಾಪ್ಯವಲ್ಲ, ಮತ್ತು ಸಂಸ್ಕಾರವಲ್ಲ, ಅದು ದೂರದಲ್ಲಿರೋದು ಹತ್ತಿರ ಬರೋದು ಅಲ್ಲ. ಈ ಥರದ್ದೆಲ್ಲ 4 ಹೇಳ್ಬಿಡ್ತಾರೆ. ಇಲ್ಲಿ ಬದಲಾವಣೆ ಆಗೋದನ್ನು ಹೇಳಿದ್ದಾರೆ. ಮತ್ತಿದು ಶಾಪದಿಂದ ಗಂಡಸು ಹೆಂಗಸಾದಂತೆ ಅಲ್ಲಿ ನಾವು ಬೇರೊಂದು ಆಕೃತಿಯನ್ನು ಹೊಂದುವೆವೆಂದು ಭಾವಿಸುವುದಕ್ಕಿಲ್ಲ. ಇಲ್ಲಿ ಪರಿವರ್ತನೆ ಆಗೋದು ಅದು ಇಲ್ಲ. ಪರಿವರ್ತನೆ ಆಗೋದು, ರೂಪಾಂತರ ಹೊಂದೋದು ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಒಂದೇ ಆಗುತ್ತೆ. ಆದ್ದರಿಂದ ಇವು ಯಾವುದರಿಂದಲೂ ಸಾಧ್ಯವಿಲ್ಲ ಅಂತಾರೆ. 2ನೇ ಅಧ್ಯಾಯ ಭಾಷ್ಯ ಭಗವದ್ಗೀತೆ ಓದಿದಾಗ ಇಲ್ಲಿ ಪೂರ್ವ ಮೀಮಾಂಸಕರು
ಕರ್ಮದಿಂದಲೇ ಮೋಕ್ಷ ಅಂತಾರೆ. ಜ್ಞಾನಕಾಂಡ ಬರೀ ಹೊಗಳೋದಕ್ಕೋಸ್ಕರ ಬಂದಿದೆ. ಜ್ಞಾನಕಾಂಡಕ್ಕೆ ಇಂಪಾರ್ಟೆನ್ಸ್ ಇಲ್ಲ, ಕರ್ಮಕಾಂಡಕ್ಕೆ ಉಪಾಸನೆ ಕಾಂಡ ಎರಡಕ್ಕೆ ಇಂಪಾರ್ಟೆನ್ಸ್ ಅಂತ ಅವರು ಹೈಲೈಟ್ ಮಾಡ್ತಾರೆ. ಆದರೆ ಶಂಕರಾಚಾರ್ಯ ಬಂದಮೇಲೆ ಅಂದರೆ ಜ್ಞಾನದಿಂದಲೇ ಮೋಕ್ಷ ಅಂತ ತೊಗೊಂಡ್ಬಂದು ಇವುಗಳನ್ನೆಲ್ಲ ಹೇಳ್ತಾರೆ. ಇಲ್ಲಿ ಹಾಗಾದರೆ ನಮಗೆ ಆತ್ಮ ಇರೋದು ಅನಾತ್ಮವಾಗಿ ತೋರ್ಕೊಂತಾನಷ್ಟೇ. ಅದು ಎಷ್ಟು ಬೇಕಾದರೂ ತೋರ್ಕೋಬೋದು. ಒಬ್ಬನೇ ಅನೇಕವಾಗಿ ತೋರೋದು. ಹಗ್ಗ, ಹಾವು, ನೆಲದ ಬೆರುಕು, ಹೂವಿನ ಮಾಲೆ, ಕೋಲು ಏನು ಬೇಕಾದರೂ ತೋರ್ಕೋಬೋದಲ್ಲ. ಅಥವಾ ಇದಕ್ಕೆ ಗೌಡಪಾದ ಹೃದಯದಲ್ಲಿ 4ನೇ ಅಲಾತ ಶಾಂತಿ ಪ್ರಕರಣ. ಅಲಾತ ಶಾಂತಿ ಅಂದ್ರೆ ಏನು? ಯಾರಾದರೂ ಎಕ್ಸ್ಪ್ಲೇನ್ ಮಾಡಿ. ಸರ್ ಒಂದೇ ಕಿಡಿ ಏನೋ ಸರ್, ಒಂದು ಬೆಂಕಿ ಕಿಡಿ ಇರುತ್ತಲ್ಲ ಸರ್, ಅದೇ ಎಲ್ಲ ಕಡೆನೂ ತಿರುಗ್ತಾ ಇರ್ತೈತೆ. ಅದಕ್ಕೇನು ಆಕಾರ ಇರೋದಿಲ್ಲ, ಒಂದೇ ಇರೋದು. ಆದ್ರೆ ನಮ್ಗೆ ಆಕಾರ ಎಲ್ಲ ಕಡೆ ಅದೇ ನಾನಾ ಆಗಿ ಜಾಸ್ತಿ ಆಗಿ ತೋರ್ತಾ ಇರುತ್ತೆ ಸರ್. ತೋರ್ತಾ ಇರುತ್ತಷ್ಟೇ, ಅದು ಆಗೋದಿಲ್ಲ. ಪರಿವರ್ತನೆ ಆಗಲಿ 4 ಹೇಳಿದ್ನಲ್ಲ, 4 ಯಾವುದೂ ಇಲ್ಲ. ಹುಟ್ಟೋದು ಇಲ್ಲ, ಮಣ್ಣು ಇಲ್ಲ, ಏನೂ ಇಲ್ಲ. ಪಟಾಕಿ ಹಬ್ಬದ ದಿವಸ ನೀವು ಮತಾಪ್ ಕಡ್ಡಿ ತೊಗೊತೀರ, ಹಿಂಗೆ ಇಟ್ಕೊಳ್ರಿ, ಒಂದೇ ಇರೋದು. ಈಗ ನೀವು ಅದನ್ನು ರೌಂಡ್ ಸುತ್ರಿ, ಅದು ರೌಂಡಾಗಿ ಕಾಣುತ್ತೆ. ಟ್ರಯಾಂಗಲ್ ಸುತ್ರಿ, ಟ್ರಯಾಂಗಲ್ ಕಾಣುತ್ತೆ. ಸ್ಕ್ವೇರ್ ಮಾಡ್ರಿ, ರೆಕ್ಟಾಂಗಲ್ ಮಾಡ್ರಿ, ಏನು ಮಾಡಿದ್ರೂ ಕೂಡ ಅದರಲ್ಲಿ ಹಿಂಗೆ ಏನು ಬೇಕಾದರೂ ಮಾಡ್ರಿ, ಇಷ್ಟ ಆಕಾರಗಳು ಆಗುತ್ತೆ. ಬಟ್ ಒಂದೇ ಅನೇಕವಾದಂತೆ ಅಂತೆ ತೋರುತ್ತೆ. ಪರಮಾತ್ಮನೇ ಘಡದಲ್ಲಿರೋನು ಕನಸಿನಲ್ಲಿ ಇಷ್ಟು ರೀತಿಯಾಗಿ ತೋರ್ತಾನೆ. ಕನಸಿನಲ್ಲಿ ಯಾಕೆ, ಎಚ್ಚರದಲ್ಲೂ ಹಾಗೆ ತೋರ್ತಾನೆ. ಫಸ್ಟ್ ಕನಸು ನೋಡ್ಕೋಬೇಕು, ಆಮೇಲೆ ಎಚ್ಚರಕ್ಕೆ ಬಂದಾಗ ಎಚ್ಚರದಲ್ಲೂ ಅಷ್ಟೇ ಅಣ್ತಮ್ಮಂದರು ಅಂತ ತೋರ್ಕೋಬೋದು. ಇಲ್ಲಿ ಇಷ್ಟು ಪರಿವರ್ತನೆ ಆಗೋದಾಗಲಿ, ಅಥವಾ ಹೊಸದಾಗಿ ಬರೋದಾಗಲಿ, ದೂರದಲ್ಲಿರೋದು ಬರೋದಾಗಲಿ, ಅಥವಾ ಅದಕ್ಕೆ ಸಂಸ್ಕಾರ ಮಾಡ್ಕೊಳ್ಳೋದಾಗಲಿ ಯಾವುದೂ ಅಲ್ಲ. ಅದಕ್ಕೋಸ್ಕರನೇ ಮಾಯಾ ಸತ್ಕಾರ್ಯವಾದ. ಮಾಯೆಯಿಂದ ಮೆಜಿಷಿಯನ್. ಇಲ್ಲಿ ತೋರಿಸಿರೋದೆಲ್ಲ ಅಸತ್ತು, ಬಟ್ ಮೆಜಿಷಿಯನ್ ಸತ್ಯ, ಸುಳ್ಳಲ್ಲ. ಅವನಿದ್ದಾನಲ್ವ, ಹಾಗಿಟ್ಕೋಬೇಕು. ಆದ್ದರಿಂದ ನಮಗೆ ನಮ್ಮ ನಿಜವಾದ ಪರಮಾತ್ಮ ಸ್ವರೂಪ ಇದ್ದಾನೆ, ಆದರೆ ಅವನಿಂದ ಈ ತೋರುವಂಥದ್ದು ಇರೋದಿಲ್ಲ. ಅದಕ್ಕೋಸ್ಕರನೇ ಮಾಯಾ ಸತ್ಕಾರ್ಯವಾದ. ಇರೋದೇ ಹೀಗೆ ತೋರ್ತಾ ಇದೆ. ಪರಿವರ್ತನೆ ಆಗೋದಾಗಲಿ ಈ 4 ಅಲ್ಲ ಅನ್ನೋದಕ್ಕೆ ಹೇಳ್ತಾರೆ. ಅಲ್ಲಿ ನಾವು ಬೇರೊಂದು ಆಕೃತಿಯನ್ನು ಹೊಂದುವೆ ಎಂದು ಭಾವಿಸುವುದಕ್ಕಿಲ್ಲ. ಏಕೆಂದರೆ ಎಚ್ಚರದ ದೇಶಕಾಲಗಳ ಸಂಬಂಧವೇ ಇಲ್ಲದ ಹೊಸದೊಂದು ದೇಶಕಾಲ ನಿಮಿತ್ತಿಗಳ ಚೌಕಟ್ಟಿನ ಪ್ರಪಂಚವು ಅಲ್ಲಿ ತೋರಿಕೊಂಡು ಬಿಡುತ್ತೆ. ಹೇಗಿದೆ ನೋಡಿ ಅಲ್ವಾ? ಪೂರ್ತಿ ಕಂಪ್ಲೀಟ್ ಇದನ್ನು ಆಳ್ಸಾಕ್ಬಿಡುತ್ತೆ. ನಿದ್ದೆಗೆ ಹೋಗಿದ ತಕ್ಷಣ ಆಳ್ಸಾಕ್ಬಿಡುತ್ತೆ. ಮತ್ತು ಅಲ್ಲಿ ಹೊಸ ಬೋರ್ಡ್ ಮೇಲೆ ಹೊಸದಾಗೆಲ್ಲ ನಿರ್ಮಾಣ ಮಾಡಿಬಿಡುತ್ತೆ. ನನಗೆ ಎಚ್ಚರದ ಕಿಂಚಿತ್ ನೆನಪಿರಲ್ಲ. ಬಾ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಹೀಗೆ ಕನಸಿನಲ್ಲಿ ಎಚ್ಚರದ ಜಗತ್ತು ಇರುವುದೇ ಇಲ್ಲವಾದ್ದರಿಂದಲೂ ಅವಸ್ಥೆಗಳನ್ನು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ. ಅಲ್ಲಿಗೆ ಅವಸ್ಥೆಗಳನ್ನು ಬಿಟ್ಟರೆ ಪ್ರಪಂಚಕ್ಕೆ ಅಸ್ತಿತ್ವ ಇಲ್ಲ ಅಲ್ವ? ಹಾಗೆ ನೀವೇ ಹೇಳ್ತಾ ಬನ್ನಿರಿ, ಇನ್ನೂ ಯಾವ್ಯಾವುದು ಹೇಳ್ತಿರೋ ಹಾಗೆ ಎಕ್ಸಾಂಪಲ್ಗಳು, ದೃಷ್ಟಾಂತ ಹೇಳ್ಕೊಟ್ಟು ಹೇಳ್ರಿ. ಹೇಳಿ, ನಾನು ಒಂದು ಹೇಳಿದ್ದೀನಿ, ನೀವು ಹೇಳ್ತಾ ಬನ್ನಿ. ಅವಸ್ಥೆಗಳು ಬಿಟ್ಟು ಹೋಗಿ. ಭೂಮಿ ಏನು ಬಿಟ್ಟಿರಲ್ಲ, ಭೂಮಿಗೆ ಏನು ಆಧಾರ, ಭೂಮಿ ಏನು ಬಿಟ್ಟಿರಲ್ಲ? ಆಕಾಶ ಅಲ್ಲ, ಆ ಭೂಮಿಗಿಂತ ಮೇಲಿರೋದು ಯಾವುದು? ಕರೆಕ್ಟು, ಬಟ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಭೂಮಿಗಿಂತ ಮೇಲಿರೋದು ಯಾವುದು? ಜಲ, ನೀರು. ಜಲ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು ಅಂತಿದೆಯಲ್ಲ, ಹಂಗೆ ನೀರ ಬಿಟ್ಟು ಭೂಮಿ ಇರಲಾರದು ಅಲ್ವಾ? ಭೂಮಿಯಲ್ಲಿ 75% ಪೂರ್ತಿ ನೀರೇ. ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಇದೆ, ಒಳಗಡೆ ಎಲ್ಲ ಪೂರ್ತಿ ನೀರೇ. ಹೇಳಿ ದಿವ್ಯಾ. ಭೂಮಿ ನೀರ್ ಬಿಟ್ಟಿರಲ್ಲ, ನೀರ್ ವಾಯು ಬಿಟ್ಟಿರಲ್ಲ, ಹಂಗೆ ಮೇಲೆ ಹೋಗ್ಬೇಕು. ಅಗ್ನಿ ಬಿಟ್ಟಿಲ್ಲ, ಅಗ್ನಿ ವಾಯು ಬಿಟ್ಟಿಲ್ಲ, ಅಗ್ನಿ ವಾಯು ಬಿಟ್ಟಿಲ್ಲ, ಹೀಗೆ ವಾಯು ಆಕಾಶ ಬಿಟ್ಟಿರಲ್ಲ.
ಅಲ್ಲಿಗೆ ಇಲ್ಲಿ ಸ್ವಾಮಿಗಳು ಆಗ ಇದು ಅವಸ್ಥೆಗಳನ್ನ ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ ಅಂದರು. ನಾವು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀವಿ. ಈಗ ಭೂಮಿಯನ್ನು ಬಿಟ್ಟು ಈ ಜೀವಪ್ಪಂದ್ರು ಯಾರೂ ಇರಲ್ಲ. ಹೆಂಗೆ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಹೇಗಿರುತ್ತೆ. ಈಗ ಆಕಾಶ ಅಲ್ಲಿಗೆ ಆಕಾಶ ಅವಸ್ಥೆ ಒಳಗಡೆ ಇದೆ ಅಂತ ಆಯಿತು. ಅಲ್ಲಿಗೆ ಆಕಾಶವನ್ನು ವ್ಯಾಪಿಸಿರೋದು ಯಾವುದು ನಮ್ಮ ಕಲ್ಪನಾ? ಆತ್ಮಸ್ವರೂಪ. ಇಲ್ಲ, ಇನ್ನು ಸ್ಟೆಪ್ಸ್ ಹೋಗ್ಬೇಕು ನಾವು. ಆಕಾಶಕ್ಕಿಂತ ದೊಡ್ಡದು ಯಾವುದು? ಅವಸ್ಥೆ. ಅವಸ್ಥೆ ಅಲ್ವಾ? ಅವಸ್ಥೆ ಎಲ್ಲವನ್ನು ವ್ಯಾಪಿಸಿದೆ. ಇಲ್ಲಿ ದೃಗ್ದೃಶ್ಯ ಅಂತ ಹೇಳ್ತೀವಿ. ನೀವು ಎಲ್ಲಿಂದ ಬೇಕಾದ್ ತಗೋಬೋದು. ಈ ದೃಗ್ದೃಶ್ಯದಲ್ಲಿ ಒಂದು ರೂಲ್ಸ್ ಇದೆ. ಏನು ಅರ್ಥ ಮಾಡ್ಕೋಬೇಕಿಲ್ಲಿ? ಏನೋ ಹೇಳ್ಬಿಟ್ವಿ, ಇದು ಅದನ್ನು ಬಿಟ್ಟಿರೋಲ್ಲ, ಅದು ಇದು ಬಿಟ್ಟಿರೋಲ್ಲ ಅಂತ. ಇದರ ಅರ್ಥ ಏನು ಅಂತ? ನೋಡೋನು ಒಬ್ಬನೇ. ದೃಕ್ ಅಂದ್ರೆ ನೋಡೋನು ಆತ್ಮಸ್ವರೂಪ ಒಬ್ಬನೇ. ದೃಶ್ಯಗಳು ಬದಲಾಗ್ತಾ ಇರುತ್ತೆ ಅಂತನ ಸರ್? ಅಲ್ಲ, ಇಲ್ಲಿ ಆಕಾಶವೇ ವಾಯುವನ್ನ ವ್ಯಾಪಿಸಿದೆ. ಅಲ್ಲಿಗೆ ಆಕಾಶ ಸತ್ಯ, ವಾಯು ಮಿಥ್ಯ. ಹಾಗೆ ಅಲ್ಲಿಗೆ ಭೂಮಿ, ಜಲವು ಭೂಮಿಯನ್ನು ವ್ಯಾಪಿಸಿದೆ ಅಂತಂದ್ರೆ ಇಲ್ಲಿ ದೃಗ್ದೃಶ್ಯ ತಗೊಂಡಾಗ ಜಲವೇ ಭೂಮಿಯ ರೂಪದಲ್ಲಿ ತೋರ್ತಾ ಇದೆ. ಹಾಗೆ ತಗೋಬೇಕು. ಇನ್ನು ಮೇಲಕ್ಕೆ ಹೋದಾಗ ಅಗ್ನಿ ಜಲದ ರೂಪದಲ್ಲಿ ಭೂಮಿಯ ರೂಪದಲ್ಲಿ ತೋರ್ತಾ ಇದೆ. ಇನ್ನು ಮೇಲಕ್ಕೆ ಹೋದಾಗ ಅಗ್ನಿ, ಜಲ, ಪೃಥ್ವಿ ತೋರ್ತಾ ಇದೆ. ಅಲ್ಲಿಗೆ ಅದು ಅಗ್ನಿಯೇ ಈ ರೂಪದಲ್ಲಿ ತೋರ್ತಾ ಇದೆ. ಅಲ್ಲಿಗೆ ಅಗ್ನಿಯೇ ಇವನ್ನೆಲ್ಲ ವ್ಯಾಪಿಸಿದೆ ಅಂತಾಯ್ತು. ಅಲ್ಲಿಗೆ ಅಗ್ನಿ ನಿಂತ್ಕೊಂಡಾಗ ಮಿಕ್ಕಿರೋದು ಇವು ಸ್ವಿಚ್ ಆಫ್ ಆಗಿಬಿಡ್ಬೇಕು. ಇವು ಲಯ ಆಗ್ಬಿಡ್ಬೇಕು. ಲಯ ಅಂತಂದ್ರೆ ಅಲ್ಲಿ ಇರಬಾರ್ದು ಅಂತ ಅರ್ಥ. ಬಾಧಿತ ಆಗ್ಬಿಡ್ಬೇಕು. ನಾವು ಅಲ್ಲಿ ನಿಂತಿದ ತಕ್ಷಣ ಕೆಳಗಿಂದ ಹೋಗ್ಬಿಡ್ಬೇಕು. ಹೀಗೆ ನೀವು ಮೇಲಕ್ಕೆ ಹೋದಾಗ ವಾಯು, ಅಲ್ಲಿಗೆ ವಾಯುವೇ ಇದಕ್ಕೆ ಆಧಾರ. ವಾಯುವೇ ಆತ್ಮ. ಅದು ಸೂಕ್ಷ್ಮ, ಹೊರಗಡೆ ಇರೋದು ಸ್ಥೂಲ, ಇದು ಅನಾತ್ಮ. ಹಂಗೆ ತಗೊಂಡು ಹೋಗ್ತಾರೆ. ಆಕಾಶಕ್ಕೆ ಹೋದ್ಮೇಲೆ ಅವಸ್ಥೆ ಹೇಳೋದಿಲ್ಲ. ಅವಸ್ಥೆ ಆಕಾಶವನ್ನೆಲ್ಲ ವ್ಯಾಪಿಸಿದೆ. ಆದ್ದರಿಂದ ಆಕಾಶ ಅವಸ್ಥೆ ಸೂಕ್ಷ್ಮ ಹಿಂತಡಿಕೆಯಾಗಿದೆ. ಯಾವುದಕ್ಕೆ? ಇವಕ್ಕೆಲ್ಲ ಹಿಂತಡಿಕೆಯಾಗಿದೆ. ಅದು ಆತ್ಮನಾಗಿದೆ. ಆತ್ಮ ಅಂದರೆ ಮುಖ್ಯವಾಗಿದೆ. ಅಲ್ಲಿಗೆ ಆ ಅವಸ್ಥೆಯೇ ನಿಜವಾಗಿರೋದು, ಮಿಕ್ಕಿರೋದು ಯಾವುದೂ ಇಲ್ಲ. ಈಗ ಅವಸ್ಥೆಯನ್ನು ಸೃಷ್ಟಿ ಮಾಡಿದಂಥ ಹಿಂದಕ್ಕೆ ಹೋದಾಗ ನಾವು ಆತ್ಮ ತಗೊಂಡ್ಬಿಡ್ತೀವಿ. ಅಲ್ಲಿಗೆ ಏನಾಯಿತು? ಆತ್ಮನೇ ಅವಸ್ಥೆಯಾಗಿ ತೋರ್ತಾ ಇದ್ದಾನೆ ಅಷ್ಟೇ, ಬದಲಾವಣೆ ಆಗಿಲ್ಲ, ಏನೇನೂ ಆಗಿಲ್ಲ. ಅವಸ್ಥೆಯಂತೆ ತೋರ್ತಾ ಇದ್ದಾನೆ. ಆಕಾಶದಂತೆ, ಅಗ್ನಿ ವಾಯುವಂತೆ, ಅಗ್ನಿಯಂತೆ, ಜಲದಂತೆ, ಪೃಥ್ವಿಯಂತೆ, ಪೃಥ್ವಿ ಮೇಲಿರೋ ಈ ಪ್ರಪಂಚದಂತೆ ಮುಗಿದಾಯಿತು. ಆ ಥರ ನಾವು ತಗೊಂಡು ಹೋಗ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಬರೀತಾರೆ, ಹೇಳ್ತಾ ಇದ್ದಾರೆ. ಅಲ್ಲಿಗೆ ಕನಸಿನಲ್ಲಿ ಎಚ್ಚರದ ಜಗತ್ತಿರುವುದಿರುವುದರಿಂದ ಅವಸ್ಥೆಗಳನ್ನು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ. ಅವಸ್ಥೆಗಳನ್ನು ಬಿಟ್ಟು ಅಂತಂದಾಗ ನಾವು ಇಲ್ಲಿ ಇನ್ನು ಹಿಂದಕ್ಕೆ ಹೋದಾಗ ಆತ್ಮನ್ನೇ ತಗೊಂಡ್ಬಿಡ್ಬೇಕು. ಆತ್ಮನ್ ಬಿಟ್ಟು ಯಾವುದೂ ಇಲ್ಲ ಅಂತ. ಪ್ರಪಂಚವೆಂಬುದು ಒಂದೊಂದು ಅವಸ್ಥೆಯಲ್ಲಿ ಮಾತ್ರ ತೋರಿಕೊಳ್ಳುವ ನೋಟವಾಗಿರುತ್ತೆ ಅಷ್ಟೇ. ಪ್ರಪಂಚ ಅಂತಂದರೆ ಅಲ್ಲಿಗೆ ಅವಸ್ಥೆ ಅಂತಂದ್ರೇ ಅಷ್ಟೇ ಒಂದು ನೋಟ ಎಂದು ಏರ್ಪಡುತ್ತದೆ. ಈ ನೋಟವನ್ನು ಕಾಣುವ, ನೋಡಿ ಮೆತ್ತಗೆ ಸಾಕ್ಷಿ ಹತ್ರ ಹೋಗೋದು, ಈ ನೋಟವನ್ನು ಕಾಣುವ ಸಾಕ್ಷಿಯಾದ ನಮ್ಮ ಸ್ವರೂಪವೇ ಎಲ್ಲ ವೈಕುಂಠ ಕೈಲಾಸದಲ್ಲಿರೋದಲ್ಲ, ಮೂರು ಅವಸ್ಥೆಗಳಲ್ಲಿಯೂ ಇರುವುದರಿಂದ ಇದು ದೇಶಕಾಲ ನಿಮಿತ್ತಗಳುಳ್ಳ ಅವಸ್ಥೆಗಳ ತೋರಿಕೆಯಿಂದ ಕಟ್ಟು ಒಡೆಯದೆ ಅದರ ಅಸ್ತಿತ್ವ ಸಂಬಂಧ ಇಲ್ಲದೆ ಇರುವ ಬ್ರಹ್ಮವೇ ಆಗಿರುತ್ತದೆ. ಹಿಂಗೆ ತಗೊಂಡು ಹೋಗ್ತಾರೆ. ಸೊ ಹೀಗೆ ನಾವು ತಗೋಬೇಕಾಗುತ್ತೆ. ಓಕೆ, ಜಗತ್ತು ಮಾತ್ರ ತತ್ಕಾಲಕ್ಕೆ ತೋರುವ ನೋಟವಾದ್ದರಿಂದ ಅದು ಆ ರೂಪದಲ್ಲಿ ಬ್ರಹ್ಮದಂತೆ ಸತ್ಯವಲ್ಲ. ಈಗ ಇಲ್ಲಿ ಈ ಪ್ರಪಂಚಕ್ಕೆ ಏನು ಟೈಟ್ಲ್ ಕೊಡಬೇಕು, ಏನು ಅಸ್ತಿತ್ವ ಕೊಡಬೇಕು, ಇದಕ್ಕೆ ಏನು ವ್ಯಾಲ್ಯೂ ಕೊಡಬೇಕು ಅನ್ನೋದನ್ನು ತೋರಿಸ್ತಾರೆ. ನಾನು ಓದ್ತೀನಿ, ಪ್ರಶ್ನೆ ಶುರುವಾಗುತ್ತೆ. ಹೇಳಿ, ಜಗತ್ತು ಇಲ್ಲಿಗೆಲ್ಲ ಇಷ್ಟು ಆಯ್ತಲ್ಲ, ಅಂದರೆ ಆ ಆತ್ಮ ಸತ್ಯ, ಜಗತ್ತು ಮಿಥ್ಯ.
ಆತ್ಮವೇ ಸತ್ಯ ಆದರೆ ಈ ಮಿಥ್ಯವಾದ ಪ್ರಪಂಚ ಎಲ್ಲಿಂದ ಬಂತು? ಅದ್ವೈತ ಅಂತಿರಲ್ಲ ಅಂತ ಒಂದು ಪ್ರಶ್ನೆ ಎತ್ತಿದ್ದಿತ್ತು. ಈಗ ಜಗತ್ತು ಮಾತ್ರ ತಾತ್ಕಾಲಕ್ಕೆ ತೋರುವ ನೋಟವಾದ್ದರಿಂದ ಅದು ಆ ರೂಪದಲ್ಲಿ ಬ್ರಹ್ಮದಂತೆ ಸತ್ಯವಲ್ಲ. ನೋಡಿ, ನಿನ್ನೆ ಇಲ್ಲಿ ಇದೇ ಪ್ರಶ್ನೆ ಬಂತು. ಪೂರ್ಣಮದಂ ಪೂರ್ಣಮಿದಂ, ಇಲ್ಲಿ ಬ್ರಹ್ಮದಂತೆ ಅದು ಸತ್ಯವಲ್ಲ ಅಂತ ಇದ್ದಾರೆ. ಯಾವುದೊಂದು ಸತ್ಯವಲ್ಲ ಅಂತಾರೆ? ಪೂರ್ಣಮದಂ ಪೂರ್ಣಂ ಇದಂ ಅಂದರೆ ಯಾವುದು ಹೇಳ್ಕೋಬೇಕಿಲ್ಲಿ? ಈಗ ಬ್ರಹ್ಮದಂತೆ ಸತ್ಯ ಅಲ್ಲ ಅಂತ ಅಂದ್ರೆ ಸತ್ಯ ಅಲ್ಲ ಅಂದಿದ ತಕ್ಷಣ ನಾನು ಯಾವುದನ್ನು ಬಿಡಬೇಕು? ಪ್ರಶ್ನೆ. ಶರೀರ ಉಪಾಧಿ ಬಿಡ್ಬೇಕು. ಉಪಾಧಿಗಳು, ಅಥವಾ ಶಾಸ್ತ್ರದ ಪ್ರಕಾರ ಹೇಳಿದ್ರೆ ಶರೀರ ಮಾತ್ರ ಅಲ್ಲ, ಎಲ್ಲ ಬಿಡಬೇಕು. ಯಾವ್ಯಾವ್ದು ಬಿಡಬೇಕು? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ ಕಾರ್ಯಕಾರಣ ಭಾವ ಎಲ್ಲ ಬಿಡ್ಬೇಕು. ಅವಸ್ಥೆ ಕೂಡ ಬಿಡಬೇಕು. ಅವಸ್ಥೆ ಕೂಡ ಆತ್ಮನಲ್ಲಿ ನಿಂತ್ಕೊಂಡ್ರೆ ಆಬ್ಜೆಕ್ಟ್, ಅದನ್ನು ಬಿಡಬೇಕು. ಹೇಗಿದೆ ಅಲ್ಲಿ? ಏನಾಯ್ತು? ಇವಿಷ್ಟನ್ನು ಏನನ್ಬಿಟ್ರು? ಯಾವುದಿವಲ್ಲ ಅಂತಂದ್ರೆ ಇವು ಆಚಾರಂಭಣ ವಿಕಾರ ಅಲ್ವಾ? ಅನೇಕ ನಾಮರೂಪಗಳು, ಅನೇಕ ಕರ್ತೃಭೋಕ್ತೃಗಳು, ಅನೇಕ ಕ್ರಿಯೆಗಳಿಂದ ಕೂಡಿರೋದು. ಈಗ ತಾನೇ ಹೇಳಿದ್ವಲ್ಲ, ಆಧ್ಯಾತ್ಮಿಕ ತಗೊಳ್ರಿ, ಆದಿಭೌತಿಕ ತಗೊಳ್ರಿ, ಆದಿ ದೈವಿಕ ತಗೊಳ್ರಿ. ಏನದು? ಸ್ವಾಮಿಗಳು ಭಗವದ್ಗೀತೆಯಲ್ಲೆಲ್ಲ ಒಂದು ಕಡೆ ಹೇಳಿದ್ರು, ಅನೇಕ ನಾಮರೂಪಗಳು, ಅನೇಕ ಕ್ರಿಯೆಗಳು, ಅನೇಕ ಕರ್ತೃಭೋಕ್ತೃಗಳು. ಹೇಗೆ ತೊಗೊಂಬರ್ತಾರೆ ನೋಡ್ರಿ. ಹಾಗೆ ಎಲ್ಲವೂ ಕೂಡ ಇವು ಅನಾತ್ಮ. ಒಡವೆಗಳೆಲ್ಲ ಅನಾತ್ಮ, ಒಡವೆಗಳು ಸತ್ಯ ಅಲ್ಲ. ಆದರೆ ಚಿನ್ನ ಬಿಟ್ಟು ಒಡವೆ ನನಗೆ ತೋರಿಸ್ಬೇಕಪ್ಪ, ನನಗೆ ತೋರಿಸ್ತಾರೆ. ಮಿಸ್ಕತ್ ಬರೋದಿಲ್ಲ. ಹೇ, ನನಗೆ ಒಡವೆ ಸತ್ಯವಾಗಿದ್ದಾಗ ಚಿನ್ನ ಗೊತ್ತಿಲ್ಲ, ಹೇಳಿದ್ನಲ್ಲ ಚಿಕ್ಕ ವಯಸ್ಸಿನಲ್ಲಿ ಅಂತ. ಈಗ ಚಿನ್ನ ಗೊತ್ತಾದ್ಮೇಲೆ ಒಡವೆ ಕರಗಿಸಿದ್ರೆ ನಾನು ಯಾಕೆ ಅಳಬೇಕು? ವ್ಯತ್ಯಾಸ ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಾಗೆ ನಾನು ಆತ್ಮನ ಕಂಡುಕೊಂಡ್ರೆ ಆತ್ಮಸತ್ಯ ಏನಂತಾರೆ ಇದಕ್ಕೆ? ಪೂರ್ಣಂ ಅದಂ. ಘಡನಿದ್ರಲ್ಲಿರೋದೇನು? ಪೂರ್ಣಮದಂ. ಇಲ್ಲಿರೋದೇನು? ಪೂರ್ಣಂ ಇದಂ. ಹಾವು ತೋರ್ಬೇಕಾದ್ರೂ ಅಲ್ಲ, ಹಗ್ಗ ಇರಲೇಬೇಕಲ್ವಾ? ಅಲ್ಲಿಗೆ ಆತ್ಮ ಇದ್ದೇ ಇದಕ್ಕೆ ಅಸ್ತಿತ್ವ. ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಿಟ್ಬಿಟ್ರೆ ಆತ್ಮನ್ ಮಾತ್ರ ಹಿಡ್ಕೊಂಡ್ರಿ. ಘಡನಿದ್ರಲ್ಲಿ ಮಾತ್ರ ಆತ್ಮ ಇರ್ತಾನೆ, ಎಚ್ಚರದಲ್ಲಿ ಇಲ್ಲ ಅಂತಲ್ಲ. ನಿಮಗೆ ಯಾಕೆ ನಾನು ಘಡನಿದ್ರೆ ಕರ್ಕೊಂಡು ಹೋಗ್ತೇನೆ ಹೇಳ್ರಿ? ಈಗ ಇನ್ನೊಂದು ಪ್ರಶ್ನೆ, ಘಡನಿದ್ರೆವರೆಗೂ ಯಾಕೆ ಕರ್ಕೊಂಡು ಹೋಗ್ಬೇಕು ನಾನು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಾದ್ರು? ಅಲ್ಲಿ ನಮ್ಗೆ ಯಾವುದೇ ಉಪಾಧಿಗಳಿರೋದಿಲ್ಲ ಸರ್, ಎಲ್ಲ ಬಿಟ್ಟಿರ್ತೀವಿ ನಾವು. ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಯಾವುದು ಇರೋದಿಲ್ಲ ಸರ್. ಅದರಿಂದ ಅಲ್ಲಿ ನಮ್ಗೆ ಗುರುತಿಸಕ್ಕೆ ಸುಲಭ ಆಗುತ್ತೆ. ಬೇರೆಯವರು ಕರೆಕ್ಟ್ ಅದು. ಇನ್ನು ಬೇರೆ ಬೇರೆ ರೀತಿ ಯಾರ್ಯಾರ ಮನ್ಸಿಗೆ ಏನೇನು ಬರುತ್ತಾ ಮಾತಾಡ್ಬೇಕು. ಕರೆಕ್ಟ್. ಹಂಗೆ ಎಕ್ಸಾಂಪಲ್ ಕೊಡ್ತಾ ಬರ್ಬೇಕು. ಒಬ್ಬೊಬ್ಬರು ಒಂದೊಂದು ಫಿಲಮ್ ಸ್ವಿಚ್ ಆಫ್ ಆಗ್ಲೇ ನಾ ಸ್ಕ್ರೀನ್ ಕಾಣೋದು. ಹಾಗಾದ್ರೆ ಫಿಲಮ್ ರನ್ ಆಗ್ತಾ ಇದ್ದಾಗ ಸ್ಕ್ರೀನ್ ಇಲ್ವಾ? ಇಲ್ಲಿ ಪ್ರಶ್ನೆ, ಈಗ ಪ್ರಶ್ನೆ, ಫಿಲಮ್ ರನ್ ಆಗ್ತಾ ಇದ್ದಾಗ ಪೂರ್ಣಮದಂ, ಪಿಕ್ಚರ್ ರನ್ ಆಗ್ತಾ ಇದ್ದಾಗ ಪೂರ್ಣಮಿದಂ ಅಂತಾರಲ್ಲ, ಯಾವುದನ್ನ? ಪ್ರಶ್ನೆ ಕೇಳ್ತಾ ಇದ್ದ. ಆಧಾರವಾಗಿರುವಂತ ಸ್ಕ್ರೀನೇ ಆತ್ಮನ್ನೇ. ಪಿಕ್ಚರ್ ಇಲ್ದೆ, ಸ್ಕ್ರೀನ್ ಇಲ್ದೆ ಪಿಕ್ಚರ್ ತೋರಿಸ್ಬಿಡ್ತೀರಿ ನೀವು? ಬರಲ್ಲ. ಅಲ್ಲಿಗೆ ಸ್ಕ್ರೀನ್ ಇರಬೇಕು. ಆ ಸ್ಕ್ರೀನ್ ನ ಪೂರ್ಣಮದಂ ಅಂತಾರೆ. ಮತ್ತೆ ಪಿಕ್ಚರ್ ಏನು? ಅದು ಪೂರ್ಣನೇ. ಪಿಕ್ಚರ್ ಪೂರ್ಣನಾ? ಪಿಕ್ಚರ್ ಪೂರ್ಣ ಅಲ್ಲ, ಸಾರಿ, ಅದ್ರ ಇಂತಡ್ಕೆ ಆಗಿರುವಂತದ್ದು ಸ್ಕ್ರೀನು. ಪಿಕ್ಚರ್ ಏನು? ಅನಾತ್ಮ ಅಂತಾರೆ ಅವರು. ಹುಸಿ ತೋರಿಕೆ ಅಂತಾರೆ, ತೋರಿ ಹಾರೋದು ಅಂತಾರೆ. ಅದನ್ನ ವಾಚಾರಂಭಣ ವಿಕಾರೋ ಅಂತಾರೆ. ಅರ್ಥ ಆಯ್ತಾ? ಆದ್ದರಿಂದ ಪೂರ್ಣಮದಂ ಪೂರ್ಣಮಿದಂ ಹೋಗ್ಲಿ. ಪೂರ್ಣದಿಂದ ಇದು ಪೂರ್ಣ ಬಂತು, ಅದೇನಾದ್ರೂ ಕಡಿಮೆ ಆಗುತ್ತಾ? ಅಥವಾ ಇದಕ್ಕೇನಾದ್ರೂ ಜಾಸ್ತಿ ಆಗುತ್ತಾ? ಆಗೋದಿಲ್ಲ. ಜಾಸ್ತಿ ಆಗಲ್ಲ, ಅದು ಕಡಿಮೆ ಆಗೋದಿಲ್ಲ. ಹೇಗಿದೆ? ಸ್ಕ್ರೀನ್ ಅಲ್ಲೂ ಸ್ಕ್ರೀನೇ, ಇಲ್ಲೂ ಸ್ಕ್ರೀನೇ. ಏನು ವ್ಯತ್ಯಾಸ ಇದೆಯಾ ಸ್ವಾಮಿ? ಏನಿಲ್ಲ. ನಾನು
ಅದು ಈಗ ಪ್ರಶ್ನೆ ಏನು ಅಂದರೆ ತತ್ವದಲ್ಲಿ ನಿಂತಾಗ ಅಲ್ಲಿ ಇಲ್ಲಿ ಪ್ರಶ್ನೆ ಬರುತ್ತಾ ಅಂತ ಪ್ರಶ್ನೆ ಬರೋದಿಲ್ಲ. ಮತ್ತು ಅನಾತ್ಮದ ಪ್ರಶ್ನೆ ಬರುತ್ತಾ? ಬರೋದಿಲ್ಲ. ತತ್ವದಲ್ಲಿ ನಿಂತಾಗ ಅಲ್ಲಿ ಇಲ್ಲಿ ಬ್ರಹ್ಮ ಆತ್ಮ ಅನಾತ್ಮ ಪ್ರಶ್ನೆನೇ ಬರೋದಿಲ್ಲ ತತ್ವದಲ್ಲಿ. ಅದು ಒಂದು ಅದ್ವೈತ ತತ್ವ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮತ್ತೆ ಅವಾಗ ಪ್ರಶ್ನೆ ಬರೋದಿಲ್ಲ. ಬಟ್ ಇಲ್ಲಿ ನಾವು ನಿಂತ್ಕೊಳ್ಳದೆ ಇರೋದ್ರಿಂದ ನಾವು ಇಲ್ಲಿ ನಿಂತ್ಕೊಂಡು ಅಲ್ಲಿ ಕೇಳ್ತೀವಿ. ಆಗ ಅಲ್ಲಿಂದ ಇಲ್ಲಿಗೆ ಆನ್ಸರ್ ಹೇಳ್ತಾ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಪೂರ್ಣಂ ಅದಂ ಪೂರ್ಣಂ ಇದಂ, ಇದು ಅದ್ವೈತದಲ್ಲಿದೆಯೋ ದ್ವೈತದಲ್ಲಿದೆಯೋ ಅದು ಇದು ಅನ್ನೋದು ಪ್ರಶ್ನೆ ಕೇಳ್ತಾ ಇದೆ. ದ್ವೈತ ನೋಡ್ರಿ ಅಷ್ಟೇ. ನೀವು ಯಾವುದೇ ತಗೊಳ್ರಿ ದ್ವೈತದಿಂದಲೇ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು ಯಾವುದದು? ಅಸತ್ಯನಿಂದ ಸತ್ಯದ ಕಡೆಗೆ ಯಾವುದದು ಹೇಳ್ರಿ? ಅಸತೋಮ ಸದ್ಗಮಯ. ಅಸತ್ ಯಾವುದು? ಸದ್ಗಮಯ ಯಾವುದು? ತಮಸ್ ಯಾವುದು? ತಮಸೋಮ ಜ್ಯೋತಿರ್ಗಮಯ. ತಮಸ್ ಯಾವುದು? ಜ್ಯೋತಿ ಯಾವುದು? ಎರಡಿದೆಯಾ? ಮೃತ್ಯೋಮ ಅಮೃತಂಗಮಯ. ಮೃತ್ಯು ಯಾವುದು? ಅಮೃತ ಯಾವುದು? ಏನಮ್ಮ? ಸೊ ಅಲ್ಲಿಗೆ ಎರಡಿಲ್ಲ. ಬಟ್ ನಾವು ತತ್ವ ಕಂಡುಕೊಳ್ಳದೆ ಇದ್ದಾಗ ಇದು ಅದು ಅಂತ ಹೇಳಬೇಕು. ನೀವು ತತ್ವದಲ್ಲಿ ನಿಂತ ಮೇಲೆ ನನಗೆ ಇಲ್ಲಿ ಬಿಡಿಸ್ಕೊಂಡು ನೋಡೋದು ಬರಬೇಕು. ಯಾವಾಗ ನೀವು ಚಿನ್ನವನ್ನು ಕಂಡ್ಕೊತೀರೋ, ಒಡವೆ ಕಾಣ್ತಾ ಇದ್ದಾಗಲೂ ಚಿನ್ನ ಕಾಣ್ತಾ ಇರುತ್ತೆ ನಿಮಗೆ. ಗಣಪತಿ ನೋಡ್ತಾ ಇದ್ರು ಮಣ್ಣು ಕಾಣ್ತಾ ಇರುತ್ತೆ. ಹಾಗೆ ನನಗೆ ಪರಮಾತ್ಮನ ಕಂಡುಕೊಂಡಾಗ ಪ್ರಪಂಚ ನೋಡ್ತಾ ಇದ್ರು ನನಗೆ ಪರಮಾತ್ಮ ಬಿಟ್ಟು ಹೋಗ್ಬಾರ್ದು. ಅವನು ಮೊದಲು ಇರಲಿಲ್ಲ ಆಮೇಲೆ ಇದ್ದಾನೆ ಅಲ್ಲ, ಬರೀ ಅಲ್ಲ, ನಮಗೆ ಅರ್ಥ ಆಗೋದಕ್ಕೋಸ್ಕರ ಹೇಳೋದು. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಇವೆಲ್ಲ ನಮಗೆ ತತ್ವದಲ್ಲಿ ನಿಲ್ಲೋವರೆಗೂ, ಆಮೇಲೆ ಶಾಸ್ತ್ರ ಇಲ್ಲ. ಅವಾಗೆ ಅದಕ್ಕೆ ಏನಾಗ್ತಾರೆ? ವೇದ ಅವೇದ ಆಗ್ಬಿಡುತ್ತೆ. ಮಂತ್ರ ಜಪ ಅಜಪ ಆಗ್ಬಿಡುತ್ತೆ. ಗುರು ಅಗುರು ಆಗ್ಬಿಡ್ತಾನೆ. ಶಿಷ್ಯ ಇಲ್ಲ, ಮಣ್ಣಿಲ್ಲ, ಅದಿಲ್ಲ, ಇದಿಲ್ಲ ಅಲ್ವಾ? ಶಂಕರಾಚಾರ್ಯರ ಅಷ್ಟಗಮ ಏನೋ ಹೇಳ್ತಾರೆ, ಅದರಲ್ಲಿ ಇವೆಲ್ಲ ಬಂದ್ಬಿಡುತ್ತೆ. ನಾವು ಹೀಗೆ ಅರ್ಥ ಮಾಡ್ಕೋಬೇಕು. ಇರಲಿ, ಅಲ್ಲಿಗೆ ಸಾಕ್ಷಿಯಾದ ನಮ್ಮ ಸ್ವರೂಪವು ಮೂರವಸ್ಥೆಯಲ್ಲಿ ಇರುವುದರಿಂದ ಇದು ದೇಶಕಾಲ ನಿಮಿತ್ತಗಳುಳ್ಳ ಅವಸ್ಥೆಗಳ ತೋರಿಕೆಯಿಂದ ಕಟ್ಟುವಡೆದೇ ಇರುವ ಬ್ರಹ್ಮವೇ ಆಗಿರುತ್ತದೆ. ಜಗತ್ತು ಮಾತ್ರ ತತ್ಕಾಲಕ್ಕೆ ತೋರುವ ನೋಟವಾದ್ದರಿಂದ ಈ ಜಗತ್ತು ಮಾತ್ರ ತತ್ಕಾಲಕ್ಕೆ ತೋರುವ ನೋಟ. ಹಾಗಂದ್ರೇನು? ಎಚ್ಚರ ಇದ್ದಾಗ ಮಾತ್ರ ತೋರುತ್ತೆ, ಕನಸಿದ್ದಾಗ ಒಂದು ಪ್ರಪಂಚ ತೋರುತ್ತೆ. ಆ ಕಾಲಕ್ಕೆ ಮಾತ್ರ ತೋರುತ್ತಷ್ಟೇ, ಅದು ಸತ್ಯವಾಗಿ ಇಲ್ಲ ಅಂತ ಅಲ್ವಾ? ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಅಂತ ಅನ್ನೋದು ಅಷ್ಟೇ. ಆದ್ದರಿಂದ ಇದಕ್ಕೆ ಬೆಲೆ ಇಲ್ಲ. ಈಗ ನೋಡ್ರಿ, ಮುಂದಕ್ಕೆ ಹೋಗ್ಬೇಕು. ಹಂಗೆ ತತ್ಕಾಲಕ್ಕೆ ತೋರುವ ನೋಟವಾದ್ದರಿಂದ ಅದು ಆ ರೂಪದಲ್ಲಿ ಬ್ರಹ್ಮದಂತೆ ಸತ್ಯವಲ್ಲ. ಇಲ್ಲಿ ಯಾವುದೊಂದು ಸತ್ಯ ಅಲ್ಲ ಅಂತ ಇದ್ದಾರೆ. ವಾಚಾರಂಪಣಂ ವಿಕಾರೋ. ಈ ಅವಸ್ಥೆ ಒಳಗಡೆ ಇರೋ, ಹೊರಗಡೆ ಇರೋ ಈ ರೂಪ, ನಾಮ ರೂಪಗಳು, ಕ್ರಿಯೆಗಳು, ಅನೇಕ ಕರ್ತೃಭೋಕ್ತೃ ಅಂತ ಏನಿದ್ದಾರೋ ಅದು ಆತ್ಮ ಅಲ್ಲ. ಹಾಗೆ ಆದ್ದರಿಂದ ಮಿಥ್ಯೆ ಅಥವಾ ಮಿಥ್ಯೆ ಅನ್ನುವುದಕ್ಕಿಂತಲೂ ಅದು ಹಗ್ಗವನ್ನು ಬಿಟ್ಟು ಹಾವು ತೋರಲಾರದು. ಬ್ರಹ್ಮರೂಪದಿಂದಲೇ ಅದಕ್ಕೆ ಅಸ್ತಿತ್ವ, ಸತ್ಯತ್ವ. ಅಕಸ್ಮಾತ್ ಎಚ್ಚರದಲ್ಲಿ ಇರೋಷ್ಟು ಅದಕ್ಕೆ ಸತ್ಯತ್ವ ಇದೆ ಅಂದರೆ ಅದು ಬ್ರಹ್ಮದಿಂದಲೇ ಎಂದೇ ಹೇಳಬಹುದು. ಹೇಗೆ ತಗೊಂಡೋಗ್ತಾರೆ ನೋಡಿ, ಇಷ್ಟು ಅರ್ಥಗರ್ಭಿತವಾಗಿರುತ್ತೆ. ಜಗತ್ತು ಮಿಥ್ಯೆ ಎಂದರೂ ಅದು ಬ್ರಹ್ಮರೂಪದಿಂದ ಸತ್ಯವೆಂದರೂ ಒಂದೇ ಅರ್ಥ. ನೀವು ಮಿಥ್ಯ ಅಂತಂದ್ರಿ, ಬ್ರಹ್ಮರೂಪದಿಂದ ಅದನ್ನು ಬೇಕಾದರೆ ಸತ್ಯ ತಂದಿದ ತಕ್ಷಣ ಮತ್ತೆ ಅದು ಬ್ರಹ್ಮದಷ್ಟೇ ಸತ್ಯ ಅಂತ ಹಿಡ್ಕೋಬಾರ್ದು ನೀವು. ಬ್ರಹ್ಮನ ಅಸ್ತಿತ್ವದಿಂದ ಅದು ತಾತ್ಕಾಲಿಕವಾಗಿ ಎಚ್ಚರದಲ್ಲಿ ಇದ್ದಷ್ಟು ಸತ್ಯ, ಕನಸಿನಲ್ಲಿ ಇದ್ದಷ್ಟು ಸತ್ಯ ಅಷ್ಟೇ. ಅದು ಕೂಡ ಇದರಿಂದಲೇ ಅದಕ್ಕೆ ಆ ಸತ್ಯತ್ವ ತಾತ್ಕಾಲಿಕವಾಗಾದರೂ ಬಂದಿರೋದು. ಆ ಒಡವೆಗೆ ಎಷ್ಟೊತ್ತಿರುತ್ತೆ ಸತ್ಯತ್ವ ಕರಗಿಸೋವರೆಗೂ ಅಲ್ವಾ? ಹಾಗೆ ತಗೊಳ್ಬೇಕಾಗುತ್ತೆ. 4:15 ಸ್ಟಾರ್ಟ್ ಮಾಡಿದ್ದು 6 ಸರೋಯ್ತು ಅಲ್ಲಿಗೆ.
ಅಲ್ಲಿಗೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.